ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಅಂದರೆ ಏನೆಂಬುದು ಹೇಳಿದ್ದೇವೆ. ಲೌಕಿಕರು ಏನು ತಿಳ್ಕೊಳ್ತಾರೆ? ವ್ಯಾವಹಾರಿಕ ದೃಷ್ಟಿ ಅಂದರೆ ಲೌಕಿಕರು ಏನು ತಿಳ್ಕೊಳ್ತಾರೆ? ನಾವೇನು ಕೆಲಸ ಮಾಡೋದು, ಮನೆ ಕೆಲಸ, ಹೊಲ ಗದ್ದಲ, ವ್ಯಾಪಾರ ಮುಂತಾದ ಉದ್ಯೋಗ, ಇದೆಲ್ಲ. ಪಾರಮಾರ್ಥಿಕ ಅಂದರೆ ಏನು? ಇದೆಲ್ಲ ಬಿಟ್ಟು ಮಂದಿರಕ್ಕೆ ಹೋಗಿ ಏನು ಪೂಜೆ ಮಾಡೋದು, ಆರತಿ ಮಾಡೋದು, ಇದು ಅಲ್ಲ. ಎರಡು ವ್ಯವಹಾರದಲ್ಲೇ. ನಿಮ್ಮ ಪೂಜೆ ಮಾಡುವುದು ಪ್ರಪಂಚದಲ್ಲೇ. ವ್ಯಾವಹಾರಿಕ ದೃಷ್ಟಿ ಅಂದರೆ ಕರ್ತೃ ಭೋಕ್ತೃ ಪ್ರಮಾತೃ, ತನ್ನನ್ನು ಕರ್ತ ಭೋಕ್ತ ಪ್ರಮಾತ ಎಂದು ತಿಳ್ಕೊಂಡು ಇಂದ್ರಿಯ ಮನಸ್ಸುಗಳಿರುವ ದೃಷ್ಟಿಯಿಂದ ನೋಡುವುದು, ಅಂದರೆ ಅವಸ್ಥೆಗಳಿಂದ ನೋಡುವುದು ವ್ಯಾವಹಾರಿಕ ದೃಷ್ಟಿ. ಯಾವ ಅವಸ್ಥೆಯಿಲ್ಲದ ಸ್ವರೂಪದಲ್ಲಿ ನೋಡುವುದು ಅದು ಸ್ವರೂಪ ದೃಷ್ಟಿ. ಜಾಗ್ರದ ಅವಸ್ಥಾ ದೃಷ್ಟಿ, ಸ್ವಪ್ನಾವಸ್ಥಾ ದೃಷ್ಟಿ, ಈ ಎರಡು ವ್ಯಾವಹಾರಿಕ ದೃಷ್ಟಿ. ಸುಷುಪ್ತಿ ಒಂದು ಅವಸ್ಥೆ ಅಲ್ಲದೇ ಇರುವುದರಿಂದ, ಏಕೆ? ಅದು ಹೋಗುವುದು ಬರುವುದಲ್ಲ, ಅದು ತಾನಾಗಿ ಇರುವುದೇ ಸುಷುಪ್ತಿ. ಸುಷುಪ್ತಿಯಲ್ಲಿ ಕಾಲವಿಲ್ಲದೇ ಇರುವುದರಿಂದ ಸುಷುಪ್ತಿ ಶುರುವಾಗುವುದು ಯಾರೂ ನೋಡಲಿಲ್ಲ. ಸುಷುಪ್ತಿ ಶುರುವಾಗುವುದು ನೋಡಿದ್ದೀರಾ? ಎಷ್ಟೊತ್ತಿಗೂ ಬೇಕಂದರೆ ಒಂದು ಇಟ್ಕೊಂಡು, ಗಡಿಯಾರ, ನೋಟ್ಬುಕ್ ಇಟ್ಕೊಂಡು ಅಥವಾ ಸೆಲ್ಫೋನ್ ಇಟ್ಕೊಂಡು ನೀವು ಎಷ್ಟೊತ್ತಿಗೆ ನಿದ್ದೆ ಹೋಗ್ತಿರೋ ಅಷ್ಟೊತ್ತಿಗಲ್ಲ ಒಂದು ಮಾರ್ಕ್ ಮಾಡಿ, ಸೆಲ್ಫೋನ್ ಮಾಡಿ ಒಬ್ಬನಿಗೆ, ಅಲ್ಲವೇ? ನಿದ್ದೆ ಹೋಗಿದ್ದಾಗೆ, ಎಚ್ಚರ ಇರುವಾಗ ಮಾಡಬಾರ್ದು. ನಿದ್ದೆ ಯಾವಾಗ ಶುರುವಾಗ್ತದೋ ಆವಾಗ ಒಂದು ಮಾರ್ಕ್ ಮಾಡಿ ಆಗುತ್ತದೆ. ನಿದ್ದೆ ಕಾಲ ಬಿಟ್ಟರೆ, ದೇಶಕಾಲ ಬಿಟ್ಟರೆ, ನಾಮರೂಪ ಇಲ್ಲದಿದ್ದರೆ ಅದೇ ಸುಷುಪ್ತಿ. ಸುಷುಪ್ತಿಯನ್ನು ಕಾಲದಲ್ಲಿ ನೋಡುವುದಿಲ್ಲ, ಕಾಲದಲ್ಲಿ ಒಂದು ಘಟನೆ ಅಲ್ಲ. ಅಂದರೆ ಎಚ್ಚರದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತಾ ಇರುವ ಹಾಗೆ ಸುಷುಪ್ತಿಯು ಎಚ್ಚರ ಘಟನೆಗಳಲ್ಲಿ ಒಂದು ಘಟನೆ ಅಲ್ಲ, ಎಚ್ಚರದ ಅನುಭವಗಳಲ್ಲಿ ಒಂದು ಅನುಭವ ಅಲ್ಲ, ಜೀವನ ಅನುಭವ ಅಲ್ಲ ಸುಷುಪ್ತಿ. ಜೀವ ಅಂದರೆ ಕರ್ತ ಭೋಕ್ತ ಜ್ಞಾತೃವಾಗಿರುವ, ಕರ್ತೃಭೋಕ್ತೃ ಜ್ಞಾತುವಾಗಿರುವ ಜೀವನ ಒಂದು ಅನುಭವವಲ್ಲ, ಜೀವತ್ವವಿಲ್ಲದೇ ಇರುವುದೇ ಸುಷುಪ್ತಿ. ಅದು ನೋಡಿ, ಕರ್ತೃಭೋಕ್ತೃ ಜ್ಞಾತೃವಲ್ಲದೇ ಇರುವ ಸ್ವರೂಪವೇ ಸುಷುಪ್ತಿ. ಅದು ಆದಿ ಇಲ್ಲ, ಶುರುವಾಗುವುದಿಲ್ಲ, ಅಂಥವೂ ಇಲ್ಲ. ಏಕೆ? ಅದು ಸ್ವತಃ ಸಿದ್ಧ, ಅದು ಅನಂತ. ಅನಂತವು ದೇಶದೃಷ್ಟ್ಯ ಅನಂತವೇ, ಕಾಲದೃಷ್ಟ್ಯ ಅನಂತವೇ, ವಸ್ತುದೃಷ್ಟ್ಯ ಅನಂತವೇ. ಹೇಗೆ ನೋಡಿದರೂ ಅನಂತವಾಗಿದ್ದು ಹೇಗೆ ಮುಗಿಯುತ್ತದೆ? ಅದಕ್ಕೆ ಆದಿ ಅಂತಗಳು ಇರುವುದಿಲ್ಲ. ಆದರೆ ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡುವುದೇ ಒಂದು ಅವಸ್ಥಾ ದೃಷ್ಟಿ. ಜಾಗ್ರತ ದೃಷ್ಟಿ ಸುಷುಪ್ತಿ ದೃಷ್ಟಿಯಿಂದಲೇ ಅದನ್ನು ಅವಸ್ಥೆಯಾಗಿ ನೋಡುವುದು. ಈ ದೃಷ್ಟಿ ಬಿಟ್ಟು ಜಾಗ್ರತ ದೃಷ್ಟಿ ಬಿಟ್ಟು ಅಂದರೆ ಅದಾಗಿರುವುದು ಅಷ್ಟೇ. ಸುಷುಪ್ತಿಯನ್ನು ಅವಸ್ಥೆಯಾಗಿ ಯಾರೂ ಅನುಭವಿಸಲಿಲ್ಲ ನೋಡಿ, ಇದೊಂದು ಮುಖ್ಯ. ಜಾಗ್ರತ್ತು ಅನುಭವಿಸ್ತಾ ಇದ್ದೇವೆ, ಸ್ವಪ್ನವನ್ನು ಅನುಭವಿಸ್ತಾ ಇದ್ದೀವಿ. ಸುಷುಪ್ತಿ ಅನುಭವವಿದೆ, ಅದು ಅವಸ್ಥೆಯಾಗಿ ಅನುಭವವಿದೆಯೋ ಸ್ವರೂಪವಾಗಿದೆಯೋ ಅದು ನೋಡಿ, ಇದು ಮುಖ್ಯ. ಅವಸ್ಥೆಯಾಗಿ ಅಂದರೆ ಅದು ಶುರುವಾಗುವುದು, ಮುಗಿಯುವುದು. ಈಗ ನಾನು ಸುಷುಪ್ತಿ ಅನುಭವಿಸ್ತಾ ಇದ್ದೇನೆ ಎಂದು ಅನುಭವ ಯಾರಿಗಾದರಿದೆಯಾ? ಈಗ ನಾನು ಸುಷುಪ್ತಿ ಅನುಭವಿಸ್ತಾ ಇದ್ದೇನೆ, ಈ ಅನುಭವ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ಅದು ಅವಸ್ಥೆ ಅಲ್ಲ. ಅವಸ್ಥೆ ಅಂದರೆ ಒಂದು ತಾತ್ಕಾಲಿಕ ಸ್ಥಿತಿ. ತಾತ್ಕಾಲಿಕ ಸ್ಥಿತಿ ಅಂದರೆ ಕಾಲ ಬೇಕಾಗ್ತದೆ. ಮತ್ತು ಆ ತಾತ್ಕಾಲಿಕ ಸ್ಥಿತಿ ಯಾರ ಸ್ಥಿತಿ? ಜೀವನ ತಾತ್ಕಾಲಿಕ ಸ್ಥಿತಿಯ?
ಜೀವತ್ವವೇ ಇಲ್ಲವಲ್ಲ. ಜೀವಭಾವವೇ ಇಲ್ಲದಿರುವಾಗ ಅದು ಜೀವನ ಸ್ಥಿತಿ ಹೇಗೆ ಆಗುತ್ತದೆ? ಜೀವವೇ ಇಲ್ಲ, ಜೀವಭಾವವೇ ಇಲ್ಲ ಅಂದರೆ ಸ್ವತಃ ಸಿದ್ಧ ಬ್ರಹ್ಮವೇ ಆಯಿತು. ಬ್ರಹ್ಮನ ಅವಸ್ಥೆ ಹೇಗೆ ಆಗ್ತದೆ? ಬ್ರಹ್ಮನೇ ಬ್ರಹ್ಮ, ಬ್ರಹ್ಮವೇ ಬ್ರಹ್ಮ, ಬ್ರಹ್ಮಕ್ಕಿನ್ನ ಅವಸ್ಥೆ ಏನದು? ಆದ್ದರಿಂದ ಸುಷುಪ್ತಿ ಎಂಬುದು ತನ್ನ ಸ್ವರೂಪವೇ. ಅದನ್ನು ನಾವು ಅವಸ್ಥೆ ಎಂದು ಯಾವಾಗ ನೋಡ್ತೀವಿ ಅಂದರೆ, ಎಚ್ಚರ ಸ್ವಲ್ಪ ಹೊತ್ತಿರುತ್ತದೆ, ಹೋಗುತ್ತದೆ, ಕನಸು ಇರುತ್ತದೆ, ಹೋಗುತ್ತದೆ, ಸುಷುಪ್ತಿ ಬರುತ್ತದೆ, ಬಿಡುತ್ತದೆ ಎಂದು ಬರುವುದು ಬಿಡುವುದು ಎಂಬ ದೃಷ್ಟಿ ಇಟ್ಕೊಂಡರೆ, ಆ ತರಹ ನಿಮಗೆ ತೋರಿದ್ದರೆ ಅದು ಸುಷುಪ್ತಿ ಅವಸ್ಥೆ. ಬರುತ್ತದೆ, ಸ್ವಲ್ಪ ಹೊತ್ತಿರುತ್ತದೆ, ಹೋಗ್ತದೆ. ಈ ಭಾವದಿಂದ ನೋಡುವುದೇ ಅದು ಅವಸ್ಥೆ. ಈ ಭಾವ ಯಾವಾಗ ಆಗುತ್ತದೆ? ಅನುಭವದಲ್ಲಿ ಆಗುತ್ತದೆ. ಅದು ವ್ಯತ್ಯಾಸ. ಬರುತ್ತದೆ, ಸ್ವಲ್ಪ ಹೊತ್ತಿರುತ್ತದೆ, ಹೋಗುತ್ತದೆ. ಇದು ಸುಷುಪ್ತಿ ಬಂದಿದ್ದು ನಿಮಗೆ ಅನುಭವವಾಯಿತಾ? ನಿಮಗೆ ಅಂದರೆ ಈ ವ್ಯಕ್ತಿಗೆ ಆಯಿತಾ? ವ್ಯಕ್ತಿತ್ವವೇ ಇಲ್ಲ, ಬಂದಿದ್ದು ಅನಿಸಲ್ಲ. ನಾನೇ ನಾನು ಅಲ್ಲಿ. ನಾನು ಎಲ್ಲಿಂದ ಬಂದೆ? ನಾನು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ, ತಾನೇ ತಾನು. ಅದರಿಂದ ಒಂದು ಬಂದಿದ್ದ ಸ್ಥಿತಿ ಅಲ್ಲ. ಸ್ವಲ್ಪ ಹೊತ್ತು ನಾನೀಗ ಮಲ್ಕೊಂಡಿದ್ದೇನೆ ಎಂದು ಯಾರಿಗನಿಗೆ ಅನಿಸುತ್ತದೆ? ಯಾವ ಪ್ರಪಂಚವಿಲ್ಲ, ನಾನೊಬ್ಬನೇ ಮಲ್ಕೊಂಡಿದ್ದೆ, ನಾನು ಮಲ್ಕೊಂಡಿದ್ದೇನೆ, ನಾನು ಹಾಗಿದ್ದೇನೆ, ಹೀಗಿದ್ದೇನೆ, ಯಾವ ಯೋಚನೆ ಇಲ್ಲ. ಮತ್ತು ಈಗ ತುಂಬ ಹೊತ್ತಾಯಿತು, ಭಾಳ ಹೊತ್ತಾಯಿತು ಮಲ್ಕೊಂಡೆ, ಈಗ ನಾವು ಎಚ್ಚರವಾಗೋಣ ಎಂದು ಸಂಕಲ್ಪ ಮಾಡಿ ಎಚ್ಚರ ಮಾಡ್ತೀರಾ? ಭಾಳ ಹೊತ್ತಾಯಿತು, ಕೆಲಸ ಇದೆ, ಮತ್ತು ನಾನೇನು ಎದ್ದು ಕೆಲಸ ಮಾಡಬೇಕು, ಅರ್ಜೆಂಟ್ ಕೆಲಸ ಇದೆ, ಏನೇನೋ ಎಲ್ಲಿಗೋ ಹೋಗಬೇಕು ಅಲ್ಲ, ಆಗ ಅನಿಸುತ್ತದೆ ನಿಮಗೆ? ಅಂದರೆ ಈ ಯೋಚನಾ, ಈಗ ಅವಸ್ಥೆಯನ್ನು ಅನುಭವಿಸ್ತಾ ಇದ್ದೀನಿ, ಅವಸ್ಥೆ ಶುರುವಾಯಿತು, ಇಷ್ಟೊತ್ತಿದೆ, ಈಗ ಅವಸ್ಥೆ ಬಿಟ್ಟು ಬಂದೆ. ಈ ಯೋಚನವು ಅಲ್ಲಿ ಇಲ್ಲವೇ ಇಲ್ಲ. ಏಕೆ ಅಂದರೆ ಅದು ಅವಸ್ಥೆ ಅಲ್ಲ, ಅನುಭವಿಸುವಾಗ ಅವಸ್ಥೆಯಲ್ಲ. ಎಚ್ಚರಕ್ಕೆ ಬಂದ ನಂತರ ಅಂದರೆ ಎಚ್ಚರ ದೃಷ್ಟಿಯಿಂದ ಸುಷುಪ್ತಿಯನ್ನು ನೆನಪಿಸ್ಕೊಂಡಾಗ ಅದೊಂದು ಅವಸ್ಥೆ ಅನಿಸುತ್ತದೆ. ನೋಡಿ, ಈ ಎಚ್ಚರಕ್ಕಿಂತ ಬೇರೆ ಆಗಿದೆ ಅನಿಸುತ್ತದ? ಅಲ್ಲಿ ಎಚ್ಚರ ಇಲ್ಲ, ಸುಷುಪ್ತಿ ಶುರುವಾಯಿತು, ಈಗ ಅನಿಸುತ್ತದೆ. ಈಗ ಸುಷುಪ್ತಿಯನ್ನು ನೆನಪಿಸ್ಕೊಂಡಾಗ ಎಚ್ಚರ ಇಲ್ಲ, ಕನಸಿಲ್ಲ, ಅದೊಂದು ಬಿಡಿ. ಏನಿದೆ ಎಲ್ಲ ಕಪ್ಪು ಕಪ್ಪು, ಏನಿಲ್ಲ, ಏನೂ ಗೊತ್ತಾಗಲ್ಲ. ಆದರೆ ಏನು ಗೊತ್ತಿಲ್ಲ ಎಂಬ ಅನುಭವ ಇತ್ತು. ಏನು ಗೊತ್ತಿಲ್ಲ ಎಂದು ಅನುಭವ ಇತ್ತಾ? ಏನು ಗೊತ್ತಿಲ್ಲ ಎಂದು ಈಗ ಅನಿಸುತ್ತಾ ಇದೆ. ಆವಾಗೇನಿಲ್ಲ, ನನಗೇನು ಗೊತ್ತಿಲ್ಲ ಎಂದು ಆವಾಗ ಅನಿಸುತ್ತಾ? ಅನಿಸಲಿಲ್ಲ. ಅಂದರೆ ಏನು ಗೊತ್ತಿಲ್ಲ ಎಂದು ನೀವು ಅದನ್ನು ಹಾಗೆ ವರ್ಣನ ಮಾಡ್ತೀರಲ್ಲ, ಆ ತರಹ ವರ್ಣನ ಮಾಡುವುದು ಅವಸ್ಥೆ. ಸುಷುಪ್ತಿಯನ್ನು ಅವಸ್ಥೆ ಎಂಬುದು ಒಂದು ಮನಸ್ಸಿನ ವೃತ್ತಿ, ಒಂದು ಮನಸ್ಸಿನ ಸ್ಥಿತಿಯಾಗಿ ನೋಡ್ತಾ ಇದ್ದೀರಿ, ಅದು ಅವಸ್ಥೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ಯಾವಾಗ ನೋಡ್ತೀವಿ? ಎಚ್ಚರ ದೃಷ್ಟಿ, ಜೀವ ದೃಷ್ಟಿ, ಇನ್ನು ಪ್ರಪಂಚ ದೃಷ್ಟಿ. ಏಕೆ? ಪ್ರಪಂಚದ ಸಂಬಂಧದಲ್ಲೇ ಅದು ಒಂದು ಅವಸ್ಥೆ, ಅವಸ್ಥದ ಸಂಬಂಧದಲ್ಲೇ ಅದು ಅವಸ್ಥೆ ಅಲ್ಲವೇ? ಅವಸ್ಥ ಸಂಬಂಧ ಅಂದರೆ ಏನು? ಅವಸ್ಥೆಗಳನ್ನು ಲೆಕ್ಕ ಮಾಡುವಾಗ ಎಚ್ಚರ ಒಂದು ಬಗೆ ಇದೆ, ಕನಸು ಇನ್ನೊಂದು ಬಗೆ ಇದೆ. ಸುಷುಪ್ತಿಯನ್ನು ಎಚ್ಚರ ಹಾಗೆಯೇ ಅದು ಒಂದು ಅವಸ್ಥೆ, ಅದು ಒಂದು ತಾತ್ಕಾಲಿಕ ಸ್ಥಿತಿ ಎಂದು ಇಟ್ಟುಕೊಂಡಾಗ ಆ ದೃಷ್ಟ್ಯ ನೋಡಿದ್ದಾಗ ಅವಸ್ಥೆ ಅನಿಸುತ್ತದೆ. ಆದರೆ ಆ ಅನಿಸಿಕೆ ಮಿಕ್ಕ ಅವಸ್ಥೆಗಳನ್ನು ಇಟ್ಟುಕೊಂಡು ಪಕ್ಕದಲ್ಲಿ ನೋಡಿದ್ದಾಗ, ಆದರೆ ಸುಷುಪ್ತಿ ಅನುಭವ ಮಾತ್ರ ಇನ್ನೊಂದು ಅವಸ್ಥೆ ಪಕ್ಕಕ್ಕಿಟ್ಕೊಂಡು ಅದರ ಹಾಗೆ ಇದು, ಅದರ ಜೊತೆಗೆ ಇದು ಎಂದು ಪಕ್ಕದಲ್ಲಿ ಲೆಕ್ಕ ಮಾಡೋಕ್ಕಾಗಲ್ಲ ಅಲ್ಲವೇ? ಒಂದು ಪುಸ್ತಕಗಳಿದ್ದರೆ ಇನ್ನೊಂದು ಪುಸ್ತಕಗಳ ಜೊತೆಗೆ ಹೋಲಿಸಬಹುದು. ಇದೊಂದು ದಪ್ಪ ಪುಸ್ತಕ, ಅದೊಂದು ಸಣ್ಣ ಪುಸ್ತಕ, ಇನ್ನೊಂದು ಬಗೆಯ ಪುಸ್ತಕ, ಇದು ಹಳೆ ಪುಸ್ತಕ. ಅಂದರೆ ಪುಸ್ತಕಗಳನ್ನು ಇನ್ನೊಂದು ಪುಸ್ತಕ ಜೊತೆಗೆ ಹೋಲಿಸಬಹುದು. ಅದೆಲ್ಲ ಪುಸ್ತಕ ಜಾತಿಗೆ ಸೇರಿದ್ದು. ಇದು ಸ್ವಲ್ಪ ದಪ್ಪಗಾಗಿದೆ, ಸಣ್ಣದಾಗಿದೆ, ಸುಂದರವಾಗಿದೆ, ಇದೇನು ಹಳೆದಾಯಿತು, ಹರಿದು ಹೋಯಿತು ಅಲ್ಲವೇ? ಹೀಗೆ. ಆದರೆ ಮನುಷ್ಯರ ಬಗ್ಗೆ ಹೋಲಿಸಬಹುದು. ಕುರ್ಚಿಗಳು ಹೋಲಿಸಬಹುದು. ಈ ಕುರ್ಚಿಗೆ ಒಂದು ಬಗೆ ಇದೆ, ಈ ಕುರ್ಚಿ ಇದೆ, ಈ ಕುರ್ಚಿ ಸ್ವಲ್ಪ ಬೇರೆ ಇದೆ, ಆದರೂ ಕುರ್ಚಿ ಜಾತಿಯೇ ಹೇಳಬಹುದು. ಹಾಗೆ ಸುಷುಪ್ತಿಯನ್ನು ಅವಸ್ಥೆಗಳಲ್ಲಿ ಸೇರಿಸಿ ಮಿಕ್ಕ ಅವಸ್ಥೆಗಳ ಹಾಗೆಯೇ ಇದು ಒಂದು ಅವಸ್ಥೆ ಹೇಳಬಹುದು. ಯಾವಾಗ? ಮಿಕ್ಕ ಅವಸ್ಥೆ ಜೊತೆಗೆ ಹೋಲಿಸಿದಾಗ, ಅವುಗಳ ಹಾಗೆಯೇ ಸ್ವಲ್ಪ ಹೊತ್ತಿದ್ದು ಹೋಗುತ್ತದೆ ಅನಿಸಿದಾಗ, ಅದು ಒಂದು ಮನಸ್ಸಿನ ಸ್ಥಿತಿ, ಅದು ಒಂದು ತಾತ್ಕಾಲಿಕ ಸ್ಥಿತಿ ಅನಿಸ್ಕೊಂಡಾಗ, ಬರುತ್ತದೆ ಹೋಗುತ್ತದೆ ಅನಿಸ್ಕೊಂಡಾಗ, ಆ ತರಹ ನೋಡಿದ್ದರೆ ಅದು ಒಂದು ಅವಸ್ಥೆ. ಆದರೆ ಆ ಅವಸ್ಥೆಯಾಗಿ ಯಾರೂ ಅನುಭವಿಸಲಿಲ್ಲ. ಎಚ್ಚರ ಅನುಭವಿಸಿದ್ದೇವೆ, ಕನಸು ಅನುಭವಿಸ್ತೇವೆ. ಸುಷುಪ್ತಿ ಯಾರೂ ಸುಷುಪ್ತಿಯನ್ನು
ಅವಸ್ಥೆಯಾಗಿ ಅನುಭವಿಸಲಿಲ್ಲ, ಸ್ವರೂಪವಾಗಿ ಅನುಭವಿಸಿದ್ದೇವೆ. ವ್ಯತ್ಯಾಸ ನೋಡಿ. ಸುಷುಪ್ತಿಯನ್ನು ಅವಸ್ಥೆಯಾಗಿ ಅನುಭವಿಸಲಿಲ್ಲ. ಅನುಭವ ಇದೆ, ಆದರೆ ಅವಸ್ಥೆಯಾಗಿ ಅಲ್ಲ. ವ್ಯತ್ಯಾಸ ನೋಡಿ. ಸುಷುಪ್ತಿ ಅನುಭವ ಅಲ್ಲ ಎಂದು ಹೇಳ್ತಾ ಇಲ್ಲ, ಸುಷುಪ್ತಿ ಅನುಭವವೇ, ಆದರೆ ಅವಸ್ಥೆಯಾಗಿ ಅನುಭವ ಅಲ್ಲ. ಏಕೆ? ಅದು ಬಂತು, ಶುರುವಾಯಿತು ಎಂದು ಅನಿಸಲ್ಲ. ಎಚ್ಚರ ನೋಡಿ ಅನಿಸುತ್ತದೆ, ನನಗೆ ಎಚ್ಚರದಲ್ಲಿದ್ದೇನೆ, ಈಗ ನಾನು ಎಚ್ಚರದಲ್ಲಿದ್ದೇನೆ ಅನಿಸುತ್ತದೆ. ಹಾಗೆ ಇದರಲ್ಲಿರುವ ಹಾಗೆ ಸ್ವಲ್ಪ ಹೊತ್ತಿದೆ, ನಂತರ ಬಿಟ್ಟು ಹೋಯಿತು ಅನಿಸುತ್ತದೆ. ಸುಷುಪ್ತಿ ಈಗ ಶುರುವಾಯಿತು ಅನಿಸಲ್ಲ. ಈಗ ನಾನು ಮಲ್ಕೊಂಡಿದ್ದೇನೆ, ನನಗೇನು ಗೊತ್ತಾಗ್ತಾ ಇಲ್ಲ, ಏನು ವೃತ್ತಿಯೇ ಇಲ್ಲ, ಈಗ ಮುಗೀತು ಏನು. ಬಂದಿದ್ದೂ ವೃತ್ತಿ ಅಲ್ಲ, ಇರುವುದೂ ವೃತ್ತಿ ಅಲ್ಲ, ಮುಗಿದು ಹೋಯಿತು ವೃತ್ತಿ ಅಲ್ಲ, ಬಿಟ್ಟು ಬಂದೆ ಎಂದು ವೃತ್ತಿ ಅಲ್ಲ, ಭಾಳ ಹೊತ್ತಾಯಿತು ಈಗ ಬಿಡೋಣ ಎನ್ನುವುದು ಯಾವ ವೃತ್ತಿಯೇ ಇಲ್ಲ. ಅದು ಅನುಭವ. ವೃತ್ತಿ ಇಲ್ಲದಿರುವುದು ಅನುಭವ. ನಾವು ಎಚ್ಚರ ದೃಷ್ಟ್ಯ ಸುಷುಪ್ತಿಯನ್ನು ಅವಸ್ಥಾ ಅಂದರೆ ಒಂದು ವೃತ್ತಿಯಿಂದ ನೋಡ್ತಾ ಇದ್ದೀವಿ, ಆವಾಗ ಅವಸ್ಥೆ ಆಗ್ತದೆ. ವೃತ್ತಿ ರೂಪವಾಗಿ ವೃತ್ತಿಯಿಂದ ಮಿಕ್ಕ ಅವಸ್ಥೆಗಳ ಜೊತೆಗೆ ಇಟ್ಟು ಅದುಗಳ ಜೊತೆ ಹೋಲಿಸಿ ವ್ಯತ್ಯಾಸ ಇದೆ. ಜಾಗೃತನಿಂದ ಕನಸು ವ್ಯತ್ಯಾಸ, ಈ ಎರಡು ಅವಸ್ಥೆಗಳಿಂದ ಸುಷುಪ್ತಿ ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಈ ಅವಸ್ಥೆಗಳ ಜೊತೆಗೆ ಸೇರಿಸಿ ಅವಸ್ಥೆಗಳಲ್ಲಿ ಇದು ಒಂದು ಅವಸ್ಥೆ ಎಂದು ಇಟ್ಟುಕೊಂಡುವುದು ವೃತ್ತಿ, ಮನಸ್ಸಿನ ವೃತ್ತಿ. ಅದು ಜೀವಭಾವಕ್ಕೆ ಅನಿಸುತ್ತದೆ. ಆದರೆ ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡಿದ್ದರೆ ಅದು ಅವಸ್ಥೆ ಅಲ್ಲ. ಇದು ವ್ಯತ್ಯಾಸ. ಸ್ವಾಮೀಜಿ ಪ್ರಕ್ರಿಯೆಯಲ್ಲಿ ಸುಷುಪ್ತಿಯನ್ನು ಅವಸ್ಥೆ ಅಲ್ಲ ಎಂದು ಹೇಳಿದ್ದರೆ ಜನರು ಬೇಜಾರು ಮಾಡಿಕೊಂಡ್ರು. ಮೂಲವಿದ್ಯಾವಾದಿಗಳು, ವ್ಯಾಖ್ಯಾನಗಳು ಸುಷುಪ್ತಿಯನ್ನು ನೀವು ಅವಸ್ಥೆ ಅಲ್ಲ ಹೇಳ್ತೀರೇನು? ಅವಸ್ಥೆ ಅಲ್ಲ ಅಂದರೆ ಎರಡೇ ಅವಸ್ಥೆಗಳ ಮಾಂಡುಕ್ಯ ಎಲ್ಲ ಉಪನಿಷತ್ತುಗಳು ಅವಸ್ಥಾತ್ರಯ ಹೇಳ್ತಾನೇ ಇದೆ. ಸಚ್ಚಿದಾನಂದ ಸ್ವಾಮೀಜಿಗೆ ಏನು ಅರ್ಥವೇ ಆಗಲ್ಲ, ಹೀಗೆ ಮಾತಾಡಿದ್ದಾರೆ ಅವರು. ಮೂರು ಅವಸ್ಥೆಗಳು ಎಂದು ಎಲ್ಲ ಉಪನಿಷತ್ತುಗಳು ಹೇಳ್ತಾ ಇವೆ. ಉಪನಿಷತ್ತುಗಳು ಎಲ್ಲ ಕಡೆ ಮೂರವಸ್ಥಾ ಎಲ್ಲಿ ವೇದಾಂತ ಕೇಳಲಿಲ್ಲವಾ? ಇವರಿಗೆ ವೇದಾಂತನೇ ಬರಲ್ಲ, ಇವರೇನು ಸ್ವಾಮಿ ಹೀಗೆ ಹೇಳಿದ್ದಾರೆ. ನನ್ನನ್ನು ಹಾಗೆ ಹೇಳಿದ್ದಾರೆ. ಮೂರು ಅವಸ್ಥೆಗಳು ಹೇಳ್ತಾನೆ ಇದ್ದೀವಿ, ಮೂರು ಅವಸ್ಥೆಗಳಲ್ಲ ಹೇಳ್ತಾರೇನು? ಮೂರು ಅವಸ್ಥೆಗಳು ಮನಸ್ಸಿನ ವೃತ್ತಿಗಳೇ ಇಟ್ಕೊಂಡರೆ, ಮೂರು ಅವಸ್ಥೆಗಳು ಮನಸ್ಸಿನ ವೃತ್ತಿಗಳೇ. మరి ವೃತ್ತಿ ದಾಟುವುದು ಯಾವಾಗ, ಹೇಗೆ? ಮನಸ್ಸಿನ ವೃತ್ತಿಗಳು ದಾಟಿ, ಮನಸ್ಸಿನ ವೃತ್ತಿ ಅಂದರೆ ಅಂತಃಕರಣ, ಅಂತಃಕರಣ ಅಂದರೆ ಜೀವಭಾವ, ಮೂರು ಜೀವಭಾವಗಳೇ ಆದರೆ, ಮೂರು ಜೀವನ ಅವಸ್ಥೆಗಳೇ ಆದರೆ, ಜೀವನ ಅವಸ್ಥೆಯನ್ನು ದಾಟಿರುವುದು ಯಾವಾಗ? ಯಾವಾಗ ಅಂದರೆ ಅನುಭವವೇ ಎಲ್ಲಿ? ಜೀವಭಾವವನ್ನು ದಾಟಿ ಜೀವಭಾವವೇ ಇಲ್ಲದಿರುವುದು ತಾನು ಬ್ರಹ್ಮ ಎಂಬುದು ನಮಗೆ ಅನುಭವ ಇದೋ ಇಲ್ಲವೋ? ಬ್ರಹ್ಮಾನುಭವ ಯಾರಿಗೂ ಇಲ್ಲ ಅಂದರೆ మరి ಬ್ರಹ್ಮಾನುಭವ ಹೊಸದು ಬರಬೇಕಾ? ಈಗ ನಾವು ಬ್ರಹ್ಮವಲ್ಲವಾ? ಈಗ ಬ್ರಹ್ಮ ಅಲ್ಲವಾ? ಈಗ ಎಲ್ಲರೂ ಜೀವರೇ, ಬ್ರಹ್ಮಾನುಭವ ಬೇರೆ, ಅದು ಹೊಸದು ಬರಬೇಕು ಅಲ್ಲವೇ? ಹೊಸದು ಬರಬೇಕಂದ್ರೆ ಈಗ ಇಲ್ಲವಾ ಬ್ರಹ್ಮತ್ವ? మరి ಬ್ರಹ್ಮತ್ವವು ಒಂದು ತಾತ್ಕಾಲಿಕ ಸ್ಥಿತಿಯಾಗಿಬಿಟ್ಟರೆ ನಿತ್ಯ ಹೇಗಾಗುತ್ತದೆ ಅಲ್ಲವೇ? ನಿತ್ಯ ಹೇಗೆ ಆಗುವುದು? ಶಾಸ್ತ್ರ ಹೇಳ್ತದೆ ಬ್ರಹ್ಮ ಎನ್ನುವುದು ಸ್ವತಃ ಸಿದ್ಧ, ನಿತ್ಯ ಅಂದರೆ ಎಂದಿಗೂ ಅಂದರೆ ಈಗಲೂ ಇರಬೇಕು, ಎಂದಿಗೂ ಇರಬೇಕು. ಆದ್ದರಿಂದ ಬ್ರಹ್ಮ ಎಂಬುದು ಹೊಸ ಅನುಭವ ಪಡೆಯಬೇಕಾಗಿಲ್ಲ. ಇರುವ ಅನುಭವವನ್ನು ಮಿಕ್ಕ ಅನುಭವಗಳಿಂದ ಬಿಡಿಸಿ ತಿಳ್ಕೊಳ್ಳಬೇಕು ಅಷ್ಟೇ. ಇಲ್ಲಿ ನೋಡಿ, ಆಕಾಶ ಇದೆ, ಮಿಕ್ಕ ವಸ್ತುಗಳ ಜೊತೆಗೆ ಸೇರಿಕೊಂಡಿದೆ. ಒಂದೊಂದು ಆಕಾರಗಳೆಲ್ಲ ನೋಡಿ, ಈ ಪುಸ್ತಕ, ಈ ಬಟ್ಟೆ, ಈ ಟೇಬಲು, ಆ ಕೆಳಗಿನ ಟೇಬಲು, ಇವುಗಳೆಲ್ಲ ತೆಗೆದು ಬಿಟ್ಟರೆ ಖಾಲಿ ಆಕಾಶ ಕಂಡು ಬರುತ್ತದೆ. ಇವುಗಳೆಲ್ಲ ತೋರುವಾಗಲೂ ಆಕಾಶ ಇದೆ, ಇವುಗಳು ತೆಗೆದ ನಂತರ ಆಕಾಶ ಇದೆ. ಅಂದರೆ ಆಕಾಶ ಇವು ತೋರುವಾಗಲೂ ಇದೆ, ಇದು ಬಿಡಿಸಿದಾಗಲೂ ಇದೆ. ಆಕಾಶ ಈ ಎಲ್ಲ ಅನುಭವಗಳಿಗೆ ಆಧಾರವಾಗಿದೆ. ಅದು ಸ್ವತಃ ಸಿದ್ಧ ಅನುಭವ. ಮಿಕ್ಕ ಪದಾರ್ಥಗಳು ಬರುತ್ತವೆ ಹೋಗುತ್ತವೆ, ಆಕಾಶ ಎಲ್ಲ ಅನುಭವಗಳಲ್ಲಿರುತ್ತದೆ ಅಡಕವಾಗಿ. ಹೊಸದಾಗಿ ಅನುಭವ ಬರಲ್ಲ, ನೀವು ಏನು ಮಾಡಿದರೂ ಹೋಗಲ್ಲ. ಲೌಕಿಕ ದೃಷ್ಟಾಂತದಲ್ಲಿ ಮಿಕ್ಕದು ಒಂದೊಂದು ತರಬಹುದು, ಒಂದೊಂದು ಬಿಡಬಹುದು. ಆಕಾಶ ನೀವು ತರಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆಕಾಶ ತರುವುದು ಬಿಡುವುದಂದರೆ ಜೀವಭಾವನೆ ಬಿಡುವುದು, ಅದು ಬೇರೆ, ಅದು ವೇದಾಂತ ದೃಷ್ಟಿ. ಉದಾಹರಣೆಯಲ್ಲಿ ಹೇಳ್ತಾ ಇದ್ದೀನಿ, ಆಕಾಶವು ಹೇಗೆ ಮಿಕ್ಕ ಎಲ್ಲ ಅನುಭವಗಳಲ್ಲಿ ತಾನಿದೆಯೋ ಹಾಗೆ ಬ್ರಹ್ಮ ಎಂಬುದು ಎಲ್ಲ ಅನುಭವಗಳಲ್ಲಿದೆ. ನೀವು ಎಚ್ಚರ ಬಿಡಿಸಿದ್ದರೆ, ಮನಸ್ಸು ವೃತ್ತಿ ಬಿಡಿಸಿದ್ದರೆ ತಾನೇ ತಾನು. ಈ ತರಹ ಸುಷುಪ್ತಿಯನ್ನು
ಅನುಭವ ದೃಷ್ಟ್ಯ ನೋಡುವುದು, ಎಚ್ಚರ ದೃಷ್ಟ್ಯ ಅಲ್ಲ. ಎಚ್ಚರ ದೃಷ್ಟ್ಯ ನೋಡಿದ್ದರೆ ಅವಸ್ಥೆ ಅನಿಸುತ್ತದೆ. ಏಕೆ? ಎಚ್ಚರಕ್ಕೆ ಬಿಡಿಯಾಗಿ ಎಚ್ಚರ ಅಲ್ಲದೇ ಇರುವುದು ಸುಷುಪ್ತಿ ಎಂದು ಹೇಳ್ತೀವಿ. ಎಚ್ಚರ ಅಲ್ಲದೇ ಇರುವುದು ಸುಷುಪ್ತಿ. ಆದರೆ ಸುಷುಪ್ತಿನಿ ಅನುಭವವಾಗಿ ನೋಡಿದ್ದರೆ ಅದು ಎಂದಿಗೂ ಇದೆ, ಎಚ್ಚರದಲ್ಲಿಯೂ ಇದೆ. ಅದು ನೋಡಿ, ಎಚ್ಚರ ಇರುವಾಗ ಏನಿದೆ? ಒಂದು ಅರಿವಿದೆ ನೋಡಿ, ಎಚ್ಚರದ ಅರಿವು, ಒಟ್ಟು ಎಚ್ಚರದ ಪ್ರಜ್ಞೆ. ಆ ಎಚ್ಚರ ಪ್ರಜ್ಞೆನೇ ಪದಾರ್ಥ, ನಾಮ, ರೂಪ, ಮನಸ್ಸು, ಇಂದ್ರಿಯ ಎಲ್ಲ ಬಿಡಿಸಿದ್ದರೆ ಪ್ರಜ್ಞೆ ಉಳಿಯುತ್ತದೆ. ಆ ಉಳಿದಿರುವ ಪ್ರಜ್ಞೆವೇ ಸುಷುಪ್ತಿ. ಪ್ರಜ್ಞೆ ಇರುತ್ತದೆ, ಪ್ರಜ್ಞೆ ಕಲ್ಕೊಳ್ತೀವಲ್ಲ, ಪ್ರಜ್ಞೆದಲ್ಲಿರುವ ನಾಮ, ರೂಪ, ನಾನು, ನೀನು, ನಾನೆಂಬ ಅನಿಸಿಕೆ, ನೀನು, ಪ್ರಪಂಚ, ದೇಶ, ಕಾಲ ಇದೆಲ್ಲ ಅಳಿಸಿ ಹೋಗುತ್ತದೆ. ಇದೆಲ್ಲ ಅಳಿಸಿ ಹೋದಾಗ ಅದು ಇದಿದೆ ನೋಡಿ, ಸ್ವಯಂ ಸಿದ್ಧ. ಅದು ಅವಸ್ಥೆಗಳಲ್ಲಿ ಇದೆ. ಅವಸ್ಥೆಗಳೆಲ್ಲ ಬಿಟ್ಟು ಹೋದಾಗಲೂ ತಾನೇ ಇದೆ. ಸುಷುಪ್ತಿಯನ್ನು ಅನುಭವ ದೃಷ್ಟ್ಯ ನೋಡಿದ್ದರೆ ಪ್ರಪಂಚ ಬಿಟ್ಟು ಹೋಗುತ್ತದೆ ಎಂದು ಗೊತ್ತಾಗ್ತದೆ. ನೀವು ಮಾಡಬೇಕಾಗಿಲ್ಲ. ಎಚ್ಚರ ಬಿಟ್ಟು ಸುಷುಪ್ತಿಗೆ ಹೋಗು ಎಂದು ಹೇಳುತ್ತಾ ಇಲ್ಲ. ನೀವು ಹೋಗು ಅಂದರೆ ಯಾರು ಹೋಗಬೇಕು? ನಾನು ಹೋಗಬೇಕಾ? ನಾನು ಪ್ರಯತ್ನದಿಂದ ಹೋಗಬೇಕಾ? ನೀವು ಪ್ರಯತ್ನದಿಂದ ಎಚ್ಚರ ಬಿಟ್ಟು ಹೋಗಬೇಕಾಗಿಲ್ಲ. ಎಚ್ಚರ ಬಿಟ್ಟಿರುವ ಯಾವ ಅವಸ್ಥೆನೇ ಅಲ್ಲದ ಸುಷುಪ್ತಿ ಅನುಭವ ತಾನೇ ತಾನಾಗಿದೆ. ಅದು ನಿಮ್ಮ ಎಲ್ಲರ ಅನುಭವ, ನಿಮ್ಮ ಎಲ್ಲರ ಅನುಭವವನ್ನು ಶಾಸ್ತ್ರ ತೋರಿಸ್ತಾ ಇದೆ. ಆ ಕಡೆಗೆ ನಿಮ್ಮ ದೃಷ್ಟಿಯನ್ನು ಸಾರಿಸಿ, ಈ ಎಚ್ಚರ ದೃಷ್ಟಿ ಅಂದರೆ ಒಂದು ವೃತ್ತಿ, ಆ ವೃತ್ತಿ ಕಡೆಯಿಂದ ಈ ಕಡೆಗೆ ತಿರುಗಿರಿ. ಇದ್ದೇನೆ, ನಾನು ಮೊದಲೇ ಇದ್ದೇನೆ. ಹೌದಷ್ಟೇ. ತಾನೇ ಇದ್ದನ್ನು ನೋಡಬೇಕೆಂದರೆ ಮಿಕ್ಕ ದೃಷ್ಟಿಯನ್ನು ಬಿಡಿಸಿದ್ದರೆ ಇರುವುದೇ ತಾನು. ಆದ್ದರಿಂದ ಸುಷುಪ್ತಿಯನ್ನು ಅನುಭವ ದೃಷ್ಟ್ಯ ನೋಡು ಅಂದರೆ, ಮತ್ತು ಎಚ್ಚರ ದೃಷ್ಟ್ಯ ಮನಸ್ಸಿನ ವೃತ್ತಿಯಿಂದ ಅಲ್ಲ. ಬಂದಿದೆ, ಸ್ವಲ್ಪ ಬರ್ತದೆ, ಸ್ವಲ್ಪ ಹೊತ್ತಿರುತ್ತದೆ, ಮತ್ತೆ ಹೋಗ್ತದೆ, ಈ ತರಹ ಅಲ್ಲ. ಎಚ್ಚರದಿಂದ ಹೋಲಿಸಿದ್ದಲ್ಲ, ಅದು ತಾನಾಗಿದೆ. ಅಲ್ಲಿ ಎಚ್ಚರ ಇರುವುದೂ ಇಲ್ಲ, ಬಿಡುವುದೂ ಇಲ್ಲ. ಸುಷುಪ್ತಿ ಅನುಭವದಲ್ಲಿರುವಾಗ ಎಚ್ಚರ ಬಿಟ್ಟು ಹೋಯಿತು ಹೇಳ್ತೀರಾ? ಬಿಟ್ಟು ಹೋಯಿತು ಎಂದು ಯೋಚನೆ ಇದೆಯಾ? ಈಗ ಎಚ್ಚರ ಇಲ್ಲ ಎಂದಿದೆಯಾ? ಅಲ್ಲಿ ಬಿಟ್ಟಿದೆ ಎಂದಿದೆಯಾ? ಅಲ್ಲಿ ಬಿಡುವುದೂ ಇಲ್ಲ, ಎಚ್ಚರ ಇರುವುದೂ ಇಲ್ಲ. ಎಚ್ಚರ ಇರುವುದು ಬಿಡುವುದು ಎರಡೂ ಇಲ್ಲ. ನೋಡಿ, ಇದ್ದುಕೊಂಡು ಹೋಯಿತು ಎಂದಲ್ಲ. ಎಚ್ಚರ ಮೊದಲಿತ್ತು, ಈಗ ಇಲ್ಲ ಅನಿಸಿದ್ದರೆ ಅದು ಅವ್ಯಕ್ತ ಆಗುತ್ತದೆ, ಅದು ಸುಷುಪ್ತಿ ಅವಸ್ಥೆ ಆಗುತ್ತದೆ. ಎಚ್ಚರ ಇತ್ತು, ಈಗ ಇಲ್ಲ ಅನಿಸಿದ್ದರೆ ಅದು ಅವಸ್ಥೆ ಆಗುತ್ತದೆ. ಸುಷುಪ್ತಿ ಅನುಭವ ದೃಷ್ಟ್ಯ ನೋಡಿದ್ದರೆ ಎಚ್ಚರ ಇರುವುದು, ಈಗ ಬಿಟ್ಟು ಹೋಗುವುದು ಎರಡೂ ಇಲ್ಲ. ಎಚ್ಚರ ಇರುವುದು, ಬಿಟ್ಟು ಹೋಗುವುದು, ಇರುವುದು ಬಿಟ್ಟು ಹೋಗುವುದು ಎರಡೂ ಇಲ್ಲ, ತಾನೇ ತಾನು. ಆ ತರಹ ಸುಷುಪ್ತಿಯನ್ನು ಅನುಭವ ದೃಷ್ಟ್ಯ ನೋಡಿದ್ದರೆ ಅದು ಅವ್ಯಕ್ತ ಅಲ್ಲ, ಅವಸ್ಥೆ ಅಲ್ಲ. ಎಚ್ಚರದಿಂದ ಹೋಲಿಸಿದ್ದರೆ ಎಚ್ಚರ ಹೇಗಿದೆಯೋ ಪದಾರ್ಥವು, ಪ್ರಪಂಚ ಹಾಗಿಲ್ಲ ಎಂದು ಹೋಲಿಸ್ತಾ ಇದ್ದರೆ ಅದು ಅವ್ಯಕ್ತ ಆಗುತ್ತದೆ. ಅವ್ಯಕ್ತಕ್ಕೆ ಹೋಲಿಕಬೇಕು ಅಲ್ಲವೇ? ಇಲ್ಲಿ ಏನಿದೆ ಕೈಯಲ್ಲಿ ಅಂದರೆ ಏನಿಲ್ಲ ಅಂದರೆ ಯಾವುದೇ ಒಂದು ವಸ್ತುವಿನ ಯೋಚನೆ ಇರಬೇಕು. ಏನೋ ಒಂದು ಆಕಾರ ಮನಸ್ಸಿನಲ್ಲಿ ಇಟ್ಕೊಂಡರೆ ಅದು ಇಲ್ಲ ಎಂದು ಹೇಳ್ತೀವಿ. ಪ್ರಪಂಚದಲ್ಲಿ ನಾಮ, ರೂಪ, ದೇಶ, ಕಾಲ, ನಾನು, ನೀನು ಇದೆಲ್ಲ ನೋಡ್ತಾ ಇದ್ದೀವಲ್ಲ, ಈ ತರಹ ಇಲ್ಲ ಎಂದು ಎಚ್ಚರವನ್ನಿಟ್ಟುಕೊಂಡು ಹೋಲಿಸಿ ಇಲ್ಲ ಎಂದು ಹೇಳ್ತೀರಿ. ಆದರೆ ಸುಷುಪ್ತಿ ಅನುಭವದಲ್ಲಿ ಒಂದಿಲ್ಲ ಎಂದು ಅನಿಸುತ್ತದೆ. ಒಂದು ಇಲ್ಲ ಏನಿಲ್ಲ, ತಾನೇ ತಾನು ಸ್ವತಃ ಸಿದ್ಧ. ಪ್ರಪಂಚವಿಲ್ಲ ಎಂದು ಅನಿಸಿಕೆ ಇಲ್ಲ. ಆ ಅನಿಸಿಕೆ ಇದ್ದರೆ ಅದು ಅವ್ಯಕ್ತ ಆಗುತ್ತದೆ. ಅವ್ಯಕ್ತ ಅಂದರೆ ಅವಸ್ಥೆ ಆಗುತ್ತದೆ. ಸುಷುಪ್ತಿ ಅವ್ಯಕ್ತ ಅಲ್ಲ, ಅದು ಅವಸ್ಥೆ ಅಲ್ಲ. ಏಕೆ? ಪ್ರಪಂಚವಿಲ್ಲ ಎಂದು ಹೇಳುವುದಕ್ಕೆ ಪ್ರಪಂಚದ ಹೋಲಿಕೆಯೇ ಇಲ್ಲ. ಆ ಪ್ರಪಂಚವೂ ತಾನೇ ಮುಳುಗಿ ಹೋಯಿತು, ಪ್ರಪಂಚವೂ ತಾನೇ ಆಯಿತು. ಮತ್ತು ಇಲ್ಲ ಎಂಬುವುದಕ್ಕೆ ಏನಿಲ್ಲ, ಇಲ್ಲ ಎನ್ನುವುದಕ್ಕೊಂದು ಹೇಳಬೇಕೇ? ಯಾರೊಬ್ಬರು ಹೇಳಿದ್ದಾರೆ, ಇಲ್ಲ ಹೇಳಿದ್ದಾರೆ. ಅಷ್ಟರಲ್ಲೇ ಒಬ್ಬನು ಬಂದ, ಇಲ್ಲ ಎಂದು ಹೇಳ್ತಾ ಇದ್ದೀರಿ, ಯಾರು ಎಂದು ಹೇಳಿದರು. ಇಲ್ಲ ಅಂದರೆ ಯಾರಿಲ್ಲ, ಏನಿಲ್ಲ, ಇಲ್ಲ ಅಂದರೆ ಅವ್ರಿಗೇನು ಅರ್ಥವಾಗ್ತದೆ? ಯಾರೋ ಒಬ್ಬರು ಹೇಳಬೇಕೇ, ಇವರಿಲ್ಲ, ಈ ವಸ್ತುವಿಲ್ಲ, ಏನೋ ಎಂದು. ಸುಷುಪ್ತಿಯಲ್ಲಿ ಇಲ್ಲ ಎಂದು ಹೇಳುವುದಕ್ಕೆ ಏನಿಲ್ಲ, ಒಂದು ವಸ್ತು ಯೋಚನೆ ಇರಬೇಕು. ಅದಿಟ್ಕೊಂಡ್ರೆ ಓಹೋ ಇಂಥದ್ದಿಲ್ಲವಾ, ವಸ್ತುವಿಲ್ಲವಾ, ವ್ಯಕ್ತಿ ಇಲ್ಲವಾ, ಪ್ರಪಂಚ ಇಲ್ಲ, ನಾಮರೂಪವಿಲ್ಲ, ಏನೋ ಒಂದು ಇಲ್ಲ ಹೇಳಬೇಕು. ಏನಿಲ್ಲ ಎಂದು ಹೇಳಬೇಕು. ಪ್ರಪಂಚವೇ ಇಲ್ಲ, ಎಚ್ಚರ ಕನಸಿಲ್ಲ, ಆವಾಗ ಇಲ್ಲ ಎಂದು ಬುದ್ಧಿ ಇರುತ್ತದೆ. ಪ್ರಪಂಚವೂ ಇಲ್ಲ, ಅದರ ಇಲ್ಲ ಎಂಬುದಿಲ್ಲ, ಎರಡೂ ಇಲ್ಲ, ತಾನೇ ತಾನು.
ಅದಕ್ಕೋಸ್ಕರ ಇದು ಸುಷುಪ್ತಿ ಅನುಭವ. ನೋಡಿ, ಪ್ರಪಂಚವು ಏನಿಲ್ಲ, ಏನು ಖಾಲಿ ಖಾಲಿ ಅನಿಸಿದ್ದರೆ ಅವಸ್ಥೆ ಆಯಿತು, ಅವ್ಯಕ್ತ ಆಯಿತು. ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ಹೇಳುವುದು, ಸ್ವರೂಪವಾಗಿ ನೋಡುವುದು. ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡಿದಾಗ ಯಾರೂ ಅನುಭವಿಸಲ್ಲ. ನೀವು ಎಚ್ಚರ ಮನಸ್ಸಿಟ್ಟುಕೊಂಡು ಹೋಲಿಸಿ ಹೇಳ್ತಾ ಇದ್ದೀರಿ ಅಲ್ಲವೇ? ಎಚ್ಚರ ಮನಸ್ಸಿಟ್ಟುಕೊಂಡು, ಈ ಮನಸ್ಸಂದರೆ ವೃತ್ತಿ, ಈ ವೃತ್ತಿಯಿಂದ ಹೋಲಿಸಿ ಅದು ಒಂದು ಬಗೆಯಾದ ವೃತ್ತಿ. ಸುಷುಪ್ತಿಯನ್ನು ಎಚ್ಚರ ವೃತ್ತಿಯಿಂದ ಹೋಲಿಸಿದ್ದ ಅನುಭವ, ಹೋಲಿಸಿದ್ದು ಅದು ನೇರಾಗಿ ಅನುಭವಿಸಲ್ಲ ಯಾರು. ಎಚ್ಚರದ ಹೋಲಿಕೆ ಅದೊಂದು ವೃತ್ತಿ ಅನಿಸುತ್ತದೆ. ಏನಿಲ್ಲದ ವೃತ್ತಿ, ಏನಿಲ್ಲ ಅನ್ನುವುದಕ್ಕೆ ಒಂದು ಇದೆ ಎಂದು ಇಟ್ಟುಕೊಂಡು ಇಲ್ಲ ಎಂದು ಹೇಳಬೇಕು. ಅದರಿಂದ ಎಚ್ಚರ ಪ್ರಪಂಚ ಇಟ್ಟುಕೊಂಡು ಇದಿಲ್ಲ ಅನಿಸುತ್ತದೆ. ವೃತ್ತಿಗೆ ಹೋಲಿಕೆ, ಕಾಂಟ್ರಾಸ್ಟ್. ಆ ವೃತ್ತಿ ಇಟ್ಕೊಂಡು ಹೇಳ್ತದೆ. ಆದರೆ ಸುಷುಪ್ತಿ ಅನುಭವವಾಗಿ ನೋಡಿದ್ದರೆ ವೃತ್ತಿ ಇಲ್ಲ, ಅದು ಇಲ್ಲ ಎಂಬುದು ಹೇಳೋಕ್ಕಾಗಲ್ಲ. ಅದು ಅವ್ಯಕ್ತ ಅಲ್ಲ, ಅವಸ್ಥೆ ಅಲ್ಲ. ನೋಡಿ ವ್ಯತ್ಯಾಸ. ಅವಸ್ಥೆಯಾಗಿ ಸುಷುಪ್ತಿಯನ್ನು ಅವಸ್ಥೆಯಾಗಿ ಅನುಭವಿಸುವುದಿಲ್ಲ, ಸ್ವರೂಪವಾಗಿ ತಾನಾಗೇ ಅನುಭವಿಸುತ್ತಾನೆ. ಅದನ್ನು ಅವಸ್ಥೆಯಾಗಿ ಎಚ್ಚರದ ಹೋಲಿಕೆನಿಂದ ಹೇಳ್ಕೊಳ್ತಾನೆ. ವೃತ್ತಿ ಇರುವಾಗಲೇ ಸುಷುಪ್ತಿಯನ್ನು, ಈ ಎಚ್ಚರ ಹೇಗಿದೆಯೋ ಹಾಗಲ್ಲ, ಕನಸು ಹೇಗಿದೆಯೋ ಹಾಗಿಲ್ಲ, ಏನಿಲ್ಲ, ಖಾಲಿ ಖಾಲಿ ಇದೆ, ಕಪ್ಪು ಕಪ್ಪಿದೆ, ಏನು ಗೊತ್ತಿಲ್ಲ, ಇದೆಲ್ಲ ಹೆಸರುಗಳೇನು? ಪ್ರಪಂಚ ಇಟ್ಕೊಂಡೇ ಹೇಳುವುದು. ಪ್ರಪಂಚವನ್ನು ಇಟ್ಕೊಂಡು ತೆಗೆದು ಬಿಡುವುದು, ಇಟ್ಕೊಂಡು ತೆಗೆದು ಬಿಡುವುದು. ತೆಗೆದು ಬಿಡುವುದಕ್ಕೆ ಅದೊಂದು ಇರಬೇಕು, ಇಲ್ಲ ಹೇಳುವುದಕ್ಕೆ ಅದು ಇಟ್ಕೊಂಡೇ ಇಲ್ಲ ಎಂದು ಹೇಳಬೇಕು. ಅದೇ ಇಲ್ಲದಿದ್ದರೆ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ಅದು ಸ್ವರೂಪ ದೃಷ್ಟಿ. ಪ್ರಪಂಚ ಇರುವುದೂ ಇಲ್ಲ, ಈಗ ಬಿಟ್ಟು ಹೋಗೋದು ಇಲ್ಲ. ಪ್ರಪಂಚ ಇರುವುದು, ಬಿಟ್ಟು ಹೋಗೋದು ಎರಡೂ ಇಲ್ಲ, ತಾನೇ ತಾನು. ಅದರಿಂದ ಅನುಭವಿಸುವಾಗ ಅದು ಅವಸ್ಥೆ ಅಲ್ಲ. ಅದರಿಂದ ನಾವು ಅನುಭವಿಸಿ ಬಂದಿದ್ದೇವೆ ಅಂದರೆ ಸುಷುಪ್ತಿ ಅನುಭವಿಸಿ ಬರುವುದಿಲ್ಲ. ಬಂದಿದ್ದೇನೆ ಅಂದರೆ ಮತ್ತೆ ಅವಸ್ಥೆ ಆಯಿತು ಅಲ್ಲವ? ಅನುಭವಿಸಿ ಬಂದೆ. ಸುಷುಪ್ತಿ ಅನುಭವ ದೃಷ್ಟ್ಯಾ ನೀವು ಹೋಗಲಿಲ್ಲ, ಬಿಟ್ಟು ಬರುವುದು ಇಲ್ಲ, ಎಂದಿಗೂ ಅದೇ ಇರುತ್ತದೆ. ಏಕೆ? ಅದು ಕಾಲರಹಿತ. ಅದು ಕಾಲರಹಿತ, ದೇಶರಹಿತ ಆಗುವುದರಿಂದ ಯಾವಾಗ ಬಂತು, ಯಾವಾಗ ಹೋಯಿತು, ಯಾವಾಗ ಬಂತು ಅಲ್ಲ, ಸ್ವಲ್ಪ ಹೊತ್ತು ಇದ್ದುಕೊಂಡು ಹೋಯಿತು ಅಲ್ಲ, ಅದು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ, ಎಂದಿಗೂ ಇರುವುದೇ. ಸುಷುಪ್ತಿ ಅನುಭವ ದೃಷ್ಟ್ಯಾ ಸುಷುಪ್ತೇ ಇರುತ್ತದೆ, ಎಂದಿಗೂ ಇರುತ್ತದೆ. ಸುಷುಪ್ತಿ ಬಿಟ್ಟು ಹೋಗಲ್ಲ. ಅದಕ್ಕೋಸ್ಕರ ಸ್ವರೂಪ ಈ ದೃಷ್ಟಿಯನ್ನು ಸ್ವರೂಪ ಹೇಳಿದ್ದೇವೆ. ಈ ಸ್ವರೂಪ ದೃಷ್ಟಿ, ಸುಷುಪ್ತಿಯನ್ನು ಸ್ವರೂಪ ದೃಷ್ಟಿಯ ನೋಡುವುದು ವೇದಾಂತ ಸುಲಭವಾಗುತ್ತದೆ. ಅದಕ್ಕೋಸ್ಕರನೇ ಅನುಭವ ದೃಷ್ಟಿಯ ಅಂದರೆ ಬರೀ ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡಿದ್ದರೆ ವೇದಾಂತ ಸುಲಭವಾಗಿ ಅರ್ಥವಾಗ್ತದೆ. ಇಲ್ಲದಿದ್ದರೆ ಮೂರು ಅವಸ್ಥೆಗಳು ವೃತ್ತಿ. ಬರೀ ಇದು ಬಿಟ್ಟು ಬ್ರಹ್ಮ ಅಂದರೆ ಬ್ರಹ್ಮ ಇನ್ನು ಬರಬೇಕು, ಅದು ಬ್ರಹ್ಮಜ್ಞಾನಿಗಳಿಗೆ ಬರುತ್ತದೆ, ನಮಗೆ ಬಂದಿಲ್ಲ ಹೇಳ್ತಾರೆ. ನಮ್ಮ ಯಾರಲ್ಲಿ ಬ್ರಹ್ಮಾನುಭವ ಇಲ್ಲ, ಬ್ರಹ್ಮಾನುಭವ ಇನ್ನೂ ಬರಬೇಕು. ಯಾರಿಗೂ ಬ್ರಹ್ಮಾನುಭವ ಇಲ್ಲ, ಇನ್ನು ಮುಂದೆ ಬರಬೇಕು ಅಂದರೆ ಯಾವಾಗ ಬರಬೇಕು, ಹೇಗೆ ಬರಬೇಕು? ಅದು ಹೊಸ ಅನುಭವನಾ? ಇನ್ನೂ ಹೊಸದಾಗಿ ಬರಬೇಕಾ? ಯಾವಾಗ ಬರುತ್ತದೆ ಅಂದರೆ ತುಂಬ ಸಾಧನೆ ಮಾಡಿದ್ದರೆ, ವೇದಾಂತ ಕೇಳಿದ್ದರೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ನಂತರ ಬರುತ್ತದೆ. ಅಂದರೆ ಹೊಸ ಅನುಭವವಾಗಿ ಬರಬೇಕಾ? ಈಗ ಯಾರಿಗೂ ಇಲ್ಲವಾ? ಹೀಗನ್ಸುತ್ತೆ. ಅಂದರೆ ಅದಕ್ಕೋಸ್ಕರನೇ ಈ ತರಹ ವೇದಾಂತ, ವ್ಯಾಖ್ಯಾನಗಳ ವೇದಾಂತ. ಅದಕ್ಕೋಸ್ಕರನೇ ಎಲ್ಲ ಥೇರಿ ಆಗುತ್ತದೆ, ಅನುಭವಕ್ಕೆ ಸಂಬಂಧವೇ ಇಲ್ಲ. ಪುಸ್ತಕಗಳು ಪಾಂಡಿತ್ಯ, ಶ್ಲೋಕ ಹೇಳ್ತಾರೆ, ಶ್ಲೋಕಕ್ಕೆ ಅರ್ಥ ಜ್ಞಾನಿ ಹೀಗಿರುತ್ತಾನೆ ಹೇಳ್ತಾರೆ ಹೊರತು ಆ ಜ್ಞಾನಿ ಯಾರೂ ಅಲ್ಲ, ತಾನೇ ಎಂದು ಮಾತ್ರ ಹೇಳಲ್ಲ. ನೀವು ಈಗಲೂ ಇದ್ದೀವಿ, ಅದೇ ಬ್ರಹ್ಮ. ನೀವಿನ್ನೂ ಎಚ್ಚರದ ವೃತ್ತಿ ಅಂದರೆ ವ್ಯಾವಹಾರಿಕ ದೃಷ್ಟಿ, ಅದೇ ಎಚ್ಚರ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಮನೋವೃತ್ತಿ ಏನು ಹೇಳಿದರೂ ಒಂದೇ. ಮನೋವೃತ್ತಿ ಅಂದರೆ ಅದು, ಏಕೆಂದರೆ ಮೂರು ಅವಸ್ಥೆಗಳು ಮನೋವೃತ್ತೆ. ಎಚ್ಚರನೂ ವೃತ್ತೆ, ಕನಸು ವೃತ್ತೆ, ಸುಷುಪ್ತಿಯು ನೇರ ವೃತ್ತಿ ಅಲ್ಲ, ಈ ಎರಡನ್ನು ಹೋಲಿಸಿರುವ ವೃತ್ತಿ. ನೋಡಿ, ಈ ಎರಡು ಇಲ್ಲ ಎಂದು ಹೇಳುವ ವೃತ್ತಿ. ಒಂದು ವಸ್ತುವನ್ನಿಟ್ಟುಕೊಂಡು ಅಂಥದ್ದಲ್ಲ ಎಂದು ಹೇಳುವುದಕ್ಕೆ ಅದಿರಬೇಕು, ಹೋಲಿಕೆ. ಅದು ಮನಸ್ಸಿನ ವೃತ್ತಿ. ಹೋಲಿಕೆಯೇ ಒಂದು ವೃತ್ತಿ. ಆದ್ದರಿಂದ ವೃತ್ತಿಗಳಲ್ಲೇ ಅವಸ್ಥೆ ಇರುತ್ತದೆ. ಈ ಮೂರು ಬಗೆಯಾದ ವೃತ್ತಿಗಳು ಅರಿವಿನಲ್ಲೇ ತೋರುತ್ತಾ ಇವೆ. ಆ ಅರಿವು ಯಾವ ವೃತ್ತಿಗೆ ಸಿಕ್ಕಾಕ್ಕೊಳ್ಳಲ್ಲ. ಮೂರು ವೃತ್ತಿಗಳು ತನ್ನಲ್ಲೇ ಆಗುತ್ತಾ ಇದೆ. ಎಚ್ಚರ ವೃತ್ತಿ ಅರಿವೆ, ಕನಸಿನ ವೃತ್ತಿ ಅರಿವೆ, ಏನಿಲ್ಲ ಎನ್ನುವುದು ಅರಿವೆ.
ಆ ತರಹ ಆ ಒಂದೇ ಅರಿವಿನಲ್ಲಿ ಈ ಮೂರು ತೋರುತ್ತಾ ಇವೆ. ಅದರಿಂದ ಮೂರು ಅವಸ್ಥೆಗಳು ಅದಕ್ಕಿಲ್ಲ, ಅದು ನೇರ ಸ್ವರೂಪ. ಅದರಿಂದ ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡುವುದು ಬಿಟ್ಟು ನೇರಾಗಿ ಸ್ವರೂಪ ಎಷ್ಟೆಷ್ಟು ನೋಡ್ತಿರೋ ಅಷ್ಟು ಮೊದಲು ಸ್ವಲ್ಪ ಹೊತ್ತು ಅನಿಸುತ್ತದೆ, ನಂತರ ಅನಿಸುತ್ತದೆ ಸ್ವಲ್ಪ ಹೊತ್ತು ಹೇಗೆ, ಅದಕ್ಕೆ ಕಾಲವೇ ಇಲ್ಲವೇ. ನಾನು ಹೋಗ್ತೀನಿ ಅನಿಸುತ್ತದೆ ಮೊದಲು, ನಂತರ ಹೋಗುವುದೇನು, ಅದೇ ನಾನು ಹೋಗ್ತೀನಿ ಸುಷುಪ್ತಿಗೆ ಬರುತ್ತೀನಿ ಅಲ್ಲ, ಮೊದಲು ಇದಾಗಬೇಕು. ಏನು, ಇದು ಅತಿ ಮುಖ್ಯವಾದ ಹೆಜ್ಜೆ. ಏನೆಂದರೆ ನಾನು ಸುಷುಪ್ತಿಗೆ ಹೋಗ್ತೀನಿ ಬರ್ತೀನಿ ಅಲ್ಲ, ನಾನೇ ಸುಷುಪ್ತಿ. ನನ್ನಲ್ಲೇ ಎಚ್ಚರ ತೋರ್ಕೊಳ್ತದೆ ಬಿಡುತ್ತದೆ, ಎಚ್ಚರ ತೋರ್ತದೆ ಬಿಡುತ್ತದೆ, ತಾನು ಹಾಗೇ ಇರ್ತಾನೆ. ಈ ಹೆಜ್ಜೆ ಬದಲಾಯಿಸಿದ್ದರೆ ಮಿಕ್ಕ ಎಚ್ಚರವೇ ಇಲ್ಲ, ತಾನೇ ಮಾತ್ರ ಇದ್ದೇನೆ. ಎರಡನೇ ಹೆಜ್ಜೆ ಬ್ರಹ್ಮತ್ವ ಸುಲಭವಾಗ್ತದೆ, ಎರಡನೇ ಹೆಜ್ಜೆ ಸುಲಭವಾಗುತ್ತದೆ. ಈ ಮೊದಲನೇ ಹೆಜ್ಜೆ ಮಾಂಡುಕ್ಯದಲ್ಲಿ ಹೇಳಿರುವ ಪ್ರಾಜ್ಞಪಾದ ಹೇಳಿದ್ದ ನೋಡಿ. ವೈಶ್ವಾನರ ಅಂದರೆ ಎಚ್ಚರ, ತೈಜಸ ಅಂದರೆ ಕನಸು, ಪ್ರಾಜ್ಞಾ ಅಂದರೆ ಏನು, ನಾನೇ ಪ್ರಾಜ್ಞಾ, ನನ್ನಲ್ಲೇ ಎಚ್ಚರ ಪ್ರಪಂಚ ತೋರ್ಕೊಳ್ತದೆ ಮುಳುಗುತ್ತದೆ, ತೋರ್ಕೊಳ್ತದೆ ಮುಳುಗುತ್ತದೆ. ಇದು ಪ್ರಾಜ್ಞಪಾದ. ತುರಿಯ ಅಂದರೆ ಏನೆಂದರೆ ನನ್ನಲ್ಲೇ ಮುಳುಗುವುದೇನು ತೋರುವುದೇನು ಅದೆಲ್ಲ ಸೇರಿಕೊಂಡೇ ನಾನು. ಆ ಪ್ರಪಂಚವೆಂಬುದೇ ತನಗಿಂತ ಬಿಡಿಯಾಗಿಲ್ಲ, ಮುಳುಗುವುದೂ ಇಲ್ಲ ತೋರುವುದೂ ಇಲ್ಲ, ಏಳುವುದೂ ಇಲ್ಲ. ಏಳುವುದು ಮುಳುಗುವುದು ಎರಡು ತಾನೇ. ಆದ್ದರಿಂದ ಏಳುವುದು ಮುಳುಗುವುದು ಯಾವುದೂ ಇಲ್ಲ, ತಾನೇ ತಾನು ಅದ್ವಿತೀಯ ಅಂದರೆ ತುರಿಯ. ಹೀಗೆ ಮೊದಲು ಪ್ರಾಜ್ಞಪಾದ, ನಂತರ ತುರಿಯ ಪಾದ. ಪ್ರಾಜ್ಞಪಾದ ಬರದಿದ್ದರೆ ಎಚ್ಚರದಿಂದಲೇ ಎಷ್ಟು ಸಲ ನೋಡಿದ್ದರು ಲೌಕಿಕ ದೃಷ್ಟಿ. ಎಚ್ಚರದಿಂದಲೇ ನಾನು ಸುಷುಪ್ತಿಗೆ ಹೋಗ್ತೀನಿ ಬರ್ತೀನಿ ಈ ದೃಷ್ಟಿ ಇಟ್ಕೊಂಡರೆ ದೃಷ್ಟೇ ಎಚ್ಚರ. ನನ್ನ ನೇಟಿವ್ ಮನೆ ಎಚ್ಚರಣೆ, ನನ್ನ ಒರಿಜಿನಲ್ ಮನೆ, ನೀವೇನು ಹೇಳ್ತಾರೆ ಕನ್ನಡದಲ್ಲಿ, ನನ್ನ ಮೂಲ ಗ್ರಾಮ ಎಚ್ಚರಣೆ ಇಟ್ಕೊಂಡರೆ ನೀವು ಎಷ್ಟೋ ಸಲ ಸುಷುಪ್ತಿಯನ್ನು ತಾತ್ಕಾಲಿಕವಾಗಿ ದೂರದಿಂದ ಹೀಗೆ ನೋಡಿ ಬರ್ತೀರಿ, ಹೋಗಿ ದರ್ಶನ ಮಾಡಿಕೊಂಡು ಬರ್ತೀರಲ್ಲ ಮಂದಿರಕ್ಕೆ ಹೋಗಿ, ಹಾಗೆ ಸುಷುಪ್ತಿ ದರ್ಶನ ಮಾಡಿಕೊಂಡು ಬನ್ನಿ. ಸುಷುಪ್ತಿಗೆ ಹೋಗುವುದು ಬೇಡ, ಸುಷುಪ್ತಿ ಆಗುವುದು ಬೇಡ ಅಲ್ಲವೇ, ದೂರದಿಂದ ನೋಡುವುದು ಬರುವುದು. ಇವರು ಹೇಳ್ತಾರೆ ತುಂಬ ನೋಡಿದ್ದೇವೆ ವೇದಾಂತ ತುಂಬ ಕೇಳಿದ್ದೇವೆ, ಇನ್ನು ಜ್ಞಾನವು ಬರ್ತಾನೆ ಇಲ್ಲ. ಯಾವಾಗ ಬರಬೇಕು? ಬರುವುದಂದರೆ ಏನು? ತಾನೇ ಸುಷುಪ್ತಿ ಬರುವುದೇನಪ್ಪ, ನೀನು ಬರಬೇಕಾ? ಹಾಗಾದರೆ ನಮ್ಗೆ ಅರ್ಥವಾಗ್ತಾ ಇಲ್ಲವಲ್ಲ. ಯಾಕಂದರೆ ನೀವು ಎಚ್ಚರ ದೃಷ್ಟೇ ನೋಡ್ತಾ ಇದ್ದೀವಿ, ಇಲ್ಲಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ಎನ್ನುವುದೇ ತಪ್ಪು. ನೀವು ಇಲ್ಲಿ ಎಂದು ಹೇಳಿದ್ದು ಒಂದು ಇರವೇ, ಆ ಇರುವ ಸುಷುಪ್ತೆ, ಈಗಲೂ ಸುಷುಪ್ತೆ ಇದ್ದೀ ನೀನು. ನೀವು ಇಲ್ಲಿಂದ ಹೋಗುವುದಿಲ್ಲ, ಸುಷುಪ್ತೆ ತಾನು ತನ್ನಲ್ಲೇ ಮನಸ್ಸು ತೋರ್ತಾ ಇದೆ, ನಾನೆಂಬುದು ಕಲ್ಪಿತವಾಗಿ ತೋರ್ತಾ ಇದೆ. ನಾನೆಂಬ ಬುದ್ಧಿ ಬಿಟ್ಟರೆ ಈ ನಾನೆಂಬ ವೃತ್ತಿ, ಪ್ರಪಂಚ ವೃತ್ತಿ, ನಾನೆಂಬ ವೃತ್ತಿ ಬಿಟ್ಟು ಇದ್ದಾನೆ ನೋಡಿ, ಅದೇ ಸುಷುಪ್ತಿ. ಅದು ಎಂದಿಗೂ ಇದೆ. ನಾನು ಹೋಗುವುದಿಲ್ಲ ಬರುವುದಿಲ್ಲ, ಅದು ಇಲ್ಲದ ಟೈಮೇ ಇಲ್ಲ, ಎಂದಿಗೂ ಅದೇ. ಅದನ್ನು ನಾನು ಎಂದು ಮಾತು ಬಳಸೋಕ್ಕಾಗಲ್ಲ. ನಾನೆಂಬ ಮಾತು ಬಿಟ್ಟು ಹೋಗಿ ಅದಕ್ಕಿಂತ ಹೆಚ್ಚಾಗಿದೆ, ಅದಕ್ಕೆ ಏನೂ ಹೆಸರೇ ಇಲ್ಲ. ಏಕೆ ತನ್ನನ್ನು ತಾನು ಯಾವ ಹೆಸರಿನಲ್ಲಿ ಹೇಳ್ಕೊಳ್ತೀಯಪ್ಪ? ಇನ್ನೊಬ್ಬರೆಂದ್ರಿಗೂ ಇದು ಗೋಡೆ, ಇದು ಪುಸ್ತಕ, ಇವನು ತೋರಿಸ್ತೀವಿ. ತನ್ನನ್ನು ತಾನು ಇದಿಗೋ ಇವನು ಎಂದು ಹೀಗೆ ತೋರಿಸ್ಕೊಳ್ತಾನ. ಈ ಕೈಯೇ ತಾನು ಯಾರನ್ನು ತೋರಿಸುವಪ್ಪ? ಈ ಕೈಯನ್ನು ತೋರಿಸೋದಕ್ಕೆ ಇನ್ನೊಂದು ಕೈ ಬೇಕಾ ಏನು? ಕೈಯೇ ಕೈ, ಇನ್ನೇನು ಬೆರಳು. ತನ್ನನ್ನು ತಾನು ಏನೆಂದು ತೋರಿಸಬೇಕು? ಅದಕ್ಕೆ ಹೆಸರೇ ಬೇಕಾಗಿಲ್ಲ. ನೀವು ಹೆಸರು ಬಳಸಿದ್ದರೆ ಪ್ರಮಾತ, ಜೀವ ಆಗುತ್ತಾನೆ. ಎಲ್ಲಿ ಹೆಸರೇ ಬೇಕಾಗಿಲ್ಲ, ಹೆಸರು ಬೇಕಾಗಿಲ್ಲದೆ ವೃತ್ತಿ ಬೇಕಾಗಿಲ್ಲದ ಅನುಭವ ನಿಮಗೆ ತೋರ್ತಾ ಇದೆಯಾ? ನೋಡು, ವೃತ್ತಿ ಬೇಕಾಗಿಲ್ಲ, ಹೆಸರು ಬೇಕಾಗಿಲ್ಲದ ಅನುಭವ, ಅದು ಎಂದಿಗೂ ಇದೆ. ಅದೇ ಅದು ಅನಿಸುತ್ತಾ ಇದೆ ಆಭಾಸ, ಅದು ಸ್ವಯಂ ಸಿದ್ಧ. ನೀವು ಹೊಸದಾಗಿ ಹುಡ್ಕಬೇಕಾಗಿಲ್ಲ, ಮೊದಲಿನಿಂದಲೂ ಇತ್ತು, ಈಗಲೂ ಇದೆ, ಎಂದಿಗೂ ಇದೆ. ಆ ಕಡೆಗೆ ದೃಷ್ಟಿ ತಿರುಗಬೇಕು. ಇದು ಎಂದಿಗೂ ಇದೆ, ಹೌದು ಎಂದಿಗೂ ಇದೆ, ಇಲ್ಲದ ಟೈಮೇ ಇಲ್ಲ. ಅದಕ್ಕೆ ವೃತ್ತಿ ಬೇಕಾಗಿಲ್ಲ, ಏನದು ಮಾತು ಬೇಕಾಗಿಲ್ಲ. ಮಾತು ಇದ್ದರೂ ಇರುತ್ತದೆ, ಮಾತು ಹೋದರೂ ಇರುತ್ತದೆ. ವೃತ್ತಿ ಬಂದರೂ ಇರುತ್ತದೆ, ವೃತ್ತಿ ಇಲ್ಲದಿದ್ದರೂ ಇರುತ್ತದೆ, ವೃತ್ತಿ ಇರುವಾಗಲೂ ಇರುತ್ತದೆ. ಅದಕ್ಕೆ ವೃತ್ತಿ ಬೇಕಾಗಿಲ್ಲ. ವೃತ್ತಿ ದಾಟಿ ವೃತ್ತಿ ಬೇಕಾಗಿಲ್ಲದೆ ತಾನು ಸ್ವತಃಸಿದ್ಧವಾಗಿದೆ ನೋಡಿ, ಅದು ತಾನು ಬ್ರಹ್ಮ. ಆದ್ದರಿಂದ ಈ ವೃತ್ತಿಯನ್ನು ಬಿಡಿಸಿ ಇರಬೇಕು. ವೃತ್ತಿ ಬಿಟ್ಟರೆ ಅಷ್ಟೇ. ಈಗ ಆ ವೃತ್ತಿ ಬಿಟ್ಟು ಯಾರಿದ್ದಾನೋ ಅವನೇ ತಾನು. ಈ ನಾನೆಂಬ ವೃತ್ತಿಯು ಮುಳುಗಿ ಹೋಗ್ತದೆ. ಸುಷುಪ್ತಿಯಲ್ಲಿ ನಾನು ವೃತ್ತಿ ಇಲ್ಲ, ಮತ್ತೆ ನಾನು ವೃತ್ತಿ ನನ್ನಲ್ಲೇ ಎದ್ದು ತೋರ್ಕೊಳ್ತದೆ.
ಯಾರಲ್ಲಿ ಯಾವ ಅರಿವಿಗೆ ಈ ನಾನೆಂಬ ವೃತ್ತಿ ತೋರ್ಕೊಳ್ತದೆ, ನಾನೆಂಬುದು ಮುಳುಗಿ ಹೋಗ್ತದೆ, ನಾನೆಂಬ ಮಾತೇ ಇಲ್ಲ, ನಾನೆಂಬ ಯೋಚನೆ ಇಲ್ಲ, ವೃತ್ತೇ ಇಲ್ಲ, ಆದರೆ ಇದ್ದಾನೆ. ಅವನು ಹೇಗಿದ್ದಾನೆ ಅಂದರೆ ಅದಕ್ಕೆ ಏನು ಮಾತು ಹೇಳೋಕ್ಕಾಗಲ್ಲ, ಇದ್ದಾನೆ ಎಂದು ಹೇಳೋಕ್ಕೂ ಆಗಲ್ಲ. ಇದ್ದಾನೆ ಹೇಳುವುದು ಮತ್ತೆ ಪರಿಮಿತ, ಅದೊಂದು ವೃತ್ತಿ. ಇದ್ದಾನೆ ಇದ್ದೇನೆ ಎಂಬ ಮಾತು ವೃತ್ತಿ, ಅದು ಯಾವ ವೃತ್ತಿ ಹೊಂದಲ್ಲ. ಸುಮ್ಮನೆ ಅಧ್ಯಾರೋಪಿಸಿ ಹೇಳ್ತಾ ಇದ್ದೀವಿ. ಇದೇ ಎಂದು ಮೊದಲೇ ಇರುವ ಸ್ವರೂಪವನ್ನು ಇದ್ದೇನೆ ಎಂದು ಒಂದು ಮಾತು ಮತ್ತು ಅಧ್ಯಾರೋಪ. ಇದ್ದೇನೆ ಎಂಬುದು ಅಧ್ಯಾರೋಪ, ಇದ್ದೇನೆ ಎಂದು ವೃತ್ತಿಯೂ ಬೇಕಾಗಿಲ್ಲ, ಇದ್ದೇನೆ ಎಂಬ ಮಾತು ಬೇಕಾಗಿಲ್ಲ. ಅಷ್ಟು ಸ್ವತಃಸಿದ್ಧ. ಅದಕ್ಕೋಸ್ಕರ ಸ್ವತಃಸಿದ್ಧ ಹೇಳಿದ್ದೀವಿ. ಸ್ವತಃಸಿದ್ಧ ಅಂದರೆ ಇದ್ದೇನೆ ಎಂಬುದು ಬೇಕಾಗಿಲ್ಲ, ಇದ್ದೇನೆ ಎಂಬ ಮಾತು, ಇದ್ದೇನೆ ಎಂಬ ವೃತ್ತಿ ಬೇಕಾಗಿಲ್ಲ. ಇದ್ದೇನೆ ಎಂಬುದು ಬೇಕಾಗಿಲ್ಲದೆ ಇದೆ. ಆಗ ಆ ಇದೆ ಎನ್ನುವುದಕ್ಕೆ ಏನು ಮಾತು ಬಳಸಬೇಕು? ಏನು ಮಾತು ಬಳಸಿದ್ದರೂ ಕಷ್ಟವೇ. ಅದಕ್ಕೋಸ್ಕರ ಈ ಮಾತುಗಳೆಲ್ಲ ಅಧ್ಯಾರೋಪಿತ. ಅದು ಸ್ವಯಂ ಸಿದ್ಧ. ಆ ಸ್ವಯಂ ಸಿದ್ಧ ಅನುಭವವನ್ನೇ ಸುಷುಪ್ತಿ ಎಂದು ಹೇಳಿದ್ದೇವೆ. ಸ್ವಾಮೀಜಿ ಭಾಷ್ಯಕಾರರು, ಗೌಡಪಾದರು, ಸುರೇಶ್ವರರು ಸುಷುಪ್ತಿಯನ್ನು ನೇರಾಗಿ ಬ್ರಹ್ಮ ಹೇಳಿದ್ದಾರೆ. ಅಲ್ಲಿ ಯಾವ ವೃತ್ತಿ ಇಲ್ಲ, ನಾನು ವೃತ್ತಿ ಇಲ್ಲ ಅಂದರೆ ಅದೇ ಬ್ರಹ್ಮ ಅಂದರೆ ಅಲ್ಲ. ಅಲ್ಲಿ ಅಜ್ಞಾನ ಇದೆ, ಜೀವ ಅಲ್ಲಿ ಮಲ್ಕೊಂಡಿದ್ದಾನೆ, ಅಜ್ಞಾನವಿದೆ, ಎದ್ದು ಬರುತ್ತಾನೆ. ಅದು ಮೂರನೆಯ, ಅದು ಪಾದ, ಅದೊಂದು ಅವಸ್ಥೆನೇ, ಸುಷುಪ್ತಿ ಸ್ವರೂಪವಲ್ಲ. ಅವರೇನು ಹೇಳ್ತಾರೆ? ಸುಷುಪ್ತಿಯ ಬ್ರಹ್ಮ ಆಗಿಬಿಟ್ಟರೆ, ಅಜ್ಞಾನವಿಲ್ಲದಿದ್ದರೆ ಎಲ್ಲರೂ ಮಲ್ಕೊಳ್ಳೋಣ, ಅಜ್ಞಾನ ಹೋಗುತ್ತದೆ, ಬ್ರಹ್ಮಜ್ಞಾನಿಗಳಾಗಿಬಿಡ್ತೀವಿ, ಹೀಗೆ ಮಾತಾಡ್ತಾರೆ. ನೀವು ಕೇಳಿರ್ಬೋದು ಅಲ್ಲವೇ? ಸಚ್ಚಿದಾನಂದ ಸ್ವಾಮಿ ಉಪದೇಶಗಳನ್ನು ಯಾರು ಕೇಳ್ತಾರೋ ಅವ್ರು ಕೇಳಿದ ನೀವು ಎಲ್ಲಿ ಹೋಗ್ತೀರಿ ಅಂತ ಕಾರ್ಯಾಲಯಕ್ಕೆ. ಓ ನೀವು ನಿದ್ದೆ ವೇದಾಂತನಾ ನಿಮ್ಮದು? ನಮಗೆ ಹೇಳ್ತಾರೆ, ಓ ನಿಮ್ಮದೆಲ್ಲ ನಿದ್ದೆ ವೇದಾಂತ ಅಂದರೆ ನಿದ್ದೆ ಹೋದರೆ ಬ್ರಹ್ಮಜ್ಞಾನ, ನಿದ್ದೆ ಹೋಗಿಬಿಡಿ, ನೀವೆಲ್ಲರೂ ನಿದ್ದೆ ಹೋಗೇ ವೇದಾಂತ. ಎಲ್ಲರೂ ನಿದ್ದೆ ಹೋಗೋದಕ್ಕೆ ಹೇಳ್ತಾರೆ ಅವರು, ಹೀಗೆ ಮಾತಾಡ್ತಾರೆ ಅಲ್ಲವೇ? ಎಲ್ಲರೂ ನಿದ್ದೆ ಹೋಗಿ ವೇದಾಂತ ಬರ್ತದೆ. ಎಲ್ಲ ಕೇಳಿ 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 ಈ ಮೂರ್ಖರು ಹೀಗೆ ಇರ್ತಾರೆ ಎಂದು ಬಿಟ್ಟಿದ್ದೆ. ಅವ್ರಿಗೆ ಅರ್ಥವೂ ಆಗಲ್ಲ, ಅವ್ರು ಕೇಳುವುದೂ ಇಲ್ಲ, ಏನೋ ಮಾತಾಡ್ಕೊಳ್ಳಲ್ಲ. ತನ್ನ ಅಜ್ಞಾನದಲ್ಲಿ ತಾವೇ ಮುಳುಗಿ ಏನೇನೋ ಅದು ಏನು ಹೇಳ್ತಾರೆ, ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಹಿಂದಿಯಲ್ಲಿ ಬಕ್ವಾಸ್ ಹೇಳ್ತಾರೆ. ಗೊತ್ತಾ ಬಕ್ವಾಸ್ ಅಂದರೆ? ಗೊತ್ತಾ ಹಿಂದಿ ಮಾತು ಅಂದರೆ ಆ ಬಕ್ವಾಸ್ ಅಂದರೆ ತಲಾಬಾಲ ಇಲ್ಲದೆ ಏನೋ ಕೂಗುತ್ತಾರೆ, ಏನೋ ಮಾತಾಡ್ತಾರೆ. ಹಾಗೆ ಅವ್ರು ಏನು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ. ಬಕ್ವಾಸ್ ಎಂದು ಹಿಂದಿಯಲ್ಲಿ ಹೇಳ್ತಾರೆ ನೋಡಿ. ಸಂಸ್ಕೃತದಲ್ಲಿ ಜಲ್ಪನಂ, ಪ್ರಜಲ್ಪನಂ, ಜಲ್ಪನಂ ಎಂದು ಹೇಳ್ತಾರೆ. ಟಾಕಿಂಗ್ ನಾನ್ ಸೆನ್ಸ್. ಅದು ಹಾಗೇ ಇರುತ್ತದೆ. ಅವರಿಗೆ ಕೇಳುವುದು ಬೇಕಾಗಿಲ್ಲ. ಇದು ಒಂದು ನಿಗೂಢವಾದ ತತ್ವ, ಇದು ಶಾಸ್ತ್ರೀಯ ವಿಷಯ. ಲೌಕಿಕವಾಗಿ ಸುಮ್ಮನೆ ಕಡೆಗಣಿಸಿ ಹೇಳನ ಅಂದರೆ ಅವಹೇಳನ ಮಾಡುವಂಥದ್ದಲ್ಲ. ಇದು ನಿಗೂಢ ತತ್ವ. ಇದು ಹೇಗೆ ಹೊಂದುತ್ತದೆ ಎಂದು ನೋಡಬೇಕು. ಆದ್ದರಿಂದ ಸುಷುಪ್ತಿಯನ್ನು ಅಜ್ಞಾನವಿದೆ, ಏನೂ ಗೊತ್ತಿಲ್ಲ, ಅವಸ್ಥೆಯಾಗಿ ನೋಡುವುದು ಸುಲಭ. ಅದು ತತ್ವ ಎಂದು ತಿಳಿಯಬೇಕೆಂದರೆ ಗುರು ಹೇಳುವವರೆಗೂ ನಮಗೆ ಗೊತ್ತೇ ಆಗಲ್ಲ. ಸುಷುಪ್ತಿಯನ್ನು ಅನುಭವ ದೃಷ್ಟಿಯ ನೋಡಬೇಕೆನ್ನುವುದು ಗೊತ್ತೇ ಇಲ್ಲ ನಮಗೆ. ಆ ವೃತ್ತಿಯಾಗೆ ಅವಸ್ಥೆಯಾಗೇ ನೋಡ್ತೀವಿ. ಅದು ಅವಸ್ಥೆ ಬಿಟ್ಟು ಅನುಭವ ದೃಷ್ಟಿಯ ನೋಡು, ಅದು ಮೊದಲನೇ ಸಲ ಕೇಳಿದಾಗ ನಮಗೂ ಅನಿಸಿತು, ಹೌದಪ್ಪ ಇದು ಯಾರು, ನಾನು ಇಷ್ಟು ವರ್ಷ 8 ವರ್ಷದಿಂದ ಡೇ ಆ್ಯಂಡ್ ನೈಟ್, ಹಗಲು ರಾತ್ರಿ ಇದೇ ಕೇಳುತ್ತಿದ್ದೀವಿ, ಯಾರು ಹೇಳಲೇ ಇಲ್ಲವೇ ನಮಗೆ ಅಲ್ಲವೇ? ಸುಷುಪ್ತಿಯ ಬ್ರಹ್ಮ ಎಂಬುದು 1986ನಲ್ಲಿ ಗೊತ್ತಾಯಿತು. ನಾನು 78ನಿಂದ ವೇದಾಂತ ಶುರು ಮಾಡಿದೆ ಕೇಳುವುದು ಗುರುಮುಖತಃ. ನಾನು ಇನ್ನೂ ಅದಕ್ಕಿಂತ ತುಂಬ ಓದಿದೆ. ನಾನು ಓದಿದ್ದಕ್ಕೆ ಅರ್ಥ ಇಲ್ಲ, ಅದರಿಂದ ನಾನು ಲೆಕ್ಕನೇ ಮಾಡಲ್ಲ. ಅದು ಗುರುಮುಖದಿಂದ ಓದಿದ್ದು ಆವಾಗ ಶುರು ಮಾಡಿದೆ. 78ನಿಂದ 86ವರೆಗೂ ಇದೆಲ್ಲ ಓದಿ ಕೇಳಿ ಇನ್ನೊಬ್ಬರಿಗೆ ಹೇಳುತ್ತಿದ್ದೆ ಪಾಠ. ಆದರೆ ಮೊದಲನೇ ಸಲ ಕೇಳಿದ್ದೀನಿ ಸುಷುಪ್ತೆ ಅನುಭವ ಆಯ್ತು. ಆಶ್ಚರ್ಯವಾಯಿತು, ಹೌದಪ್ಪ ಇದು ಯಾರೂ ಹೇಳಲೇ ಇಲ್ಲ ನಮಗೆ. ಏಕೆ ಇಷ್ಟೆಲ್ಲ ಕೇಳಿದ್ದೀನಿ, ಇಷ್ಟು ಪುಸ್ತಕ ಓದಿದೆ, ಸಂಸ್ಕೃತ ವ್ಯಾಖ್ಯಾನ ಬ್ರಹ್ಮಸೂತ್ರನೂ ನಾನು ಹೇಳಿದೆ, ಆದರೆ ಯಾರೂ ಹೇಳಲೇ ಇಲ್ಲ. ಅಭ್ಯಾಸ ಭಾಷೆನೂ ಹೇಳಿದೆ ಆವಾಗ ಮುಂಚೆ. ಸುಷುಪ್ತಿ ಬ್ರಹ್ಮ ಅಲ್ಲ, ಸುಷುಪ್ತಿ ಅವಿದ್ಯನೆ ಎಂದು ಅವಸ್ಥೆ ಎಂದೇ ನಾನು ಬ್ರಹ್ಮಸೂತ್ರ ಪಾಠನೂ ಹೇಳಿದೆ. ಸ್ವಾಮೀಜಿ ಇದು ಕೇಳಿದ ನಂತರ ಇದು ಆಶ್ಚರ್ಯವಾಯಿತೆ. ಮೂಲವಿದ್ಯಾ ನಿರಾಸ ಅದ್ಗೋ ಮತ್ತೆ ಶುರು ಮಾಡಬೇಕು. ಅದು ಕೇಳಿದಾಗ ಆಶ್ಚರ್ಯವಾಯ್ತದೆ, ಯಾರೂ ಹೇಳಲಿಲ್ಲವೇ? ಏಕೆ ಹೇಳಲಿಲ್ಲ ನಮಗೆ ಇಷ್ಟು ದಿವಸ? ಏನೋ ಗೊತ್ತಿಲ್ಲ, ಅವರು ಹೇಳಲೂ ಇಲ್ಲ, ನಮಗೂ ಗೊತ್ತಿಲ್ಲ, ಹಾಗೆ ಹೇಳ್ತಾನೆ ಇದ್ದೆ. ಅಂದರೆ ಸುಷುಪ್ತಿ ಎಂಬುದು ಒಂದು ಅವಸ್ಥೆ ಅಲ್ಲ, ನೀವು ಹೊಸದಾಗಿ ಪಡೆಯಬೇಕಾಗಿಲ್ಲ, ಎಂದಿಗೂ ಇದೆ. ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಅದು ಉದಾಹರಣೆ ಆಗುತ್ತದೆ, ಅದೇ ಅನುಭವ, ತತ್ವಾನುಭವ ಬ್ರಹ್ಮವೂ ಆಗುತ್ತದೆ. ಎರಡಕ್ಕೆ ಅದೇ ಅಲ್ಲವೇ? ಒಂದು ಉದಾಹರಣೆ ಹೇಳ್ತೀನಿ, ಲೌಕಿಕ ಉದಾಹರಣೆ. ಇದು ಉದಾಹರಣೆಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಬ್ರಹ್ಮಸ್ವರೂಪವಾಗಿ ಎರಡು ಒಂದು ಕಡೆ ಎಲ್ಲಾದರೂ ನೋಡಿದ್ದೀರಾ?
ದೃಷ್ಟಾಂತ ದಾರ್ಷ್ಟಾಂತ ಎರಡು ಬೇರೆ ಇರುತ್ತದೆ. ಉದಾಹರಣೆ ಒಂದು, ನಿಜವಾದ ತತ್ವ ಒಂದು. ಇಲ್ಲಿ ತತ್ವ ಉದಾಹರಣೆ ಎರಡು ಒಂದೇ ಆಯಿತು. ಆಶ್ಚರ್ಯ ಇದು. ಪ್ರಪಂಚದಲ್ಲಿ ನೋಡಿ, ಮಿಕ್ಕದೇ ಯಾವುದೇ ಇದು ಎಷ್ಟೋ ಸಲ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ, ಎಷ್ಟೋ ಸಲ ಹೇಳಿದ್ದೆ ನಾನು ಪಾಠದಲ್ಲಿ. ನೀವು ಯಾವುದೇ ವಸ್ತು ವೃತ್ತಿಯಾಗಿ ಬಂದರೆ ನಿಮಗೆ ಗೊತ್ತಾಗ್ತದೆ. ಪುಸ್ತಕ ಹೇಳಿದರೆ ಮನಸ್ಸಿಗೆ ಬಂತು, ಮತ್ತೇನು ಕುರ್ಚಿ ಎಂದು ಹೇಳಿದರೆ ಈಗ ಬಂತು, ನಾನು ಹೇಳಿದ್ದಾಗ ಬಂತು. ಮರ ಅಂದರೆ ಈಗ ಬಂತು. ಮಾವಿನ ಹಣ್ಣು ಅಂದರೆ ನಾನು ಹೇಳಿದ ನಂತರ ಹೇಳಿದ್ದು ಕೇಳಿದಾಗ ಮಾವಿನ ಹಣ್ಣು ಎಂದು ವೃತ್ತಿ ನಿಮ್ಮ ಮನಸ್ಸಿಗೆ ಬಂತು. ಆವಾಗ ರೈಲೆಂದು ಬಂದಿಲ್ಲ, ಈಗ ಹೇಳಿದರೆ ಬಂತು. ನಾನು ಮಾವಿನ ಹಣ್ಣು ಹೇಳಿದಾಗ ನಿಮಗೆ ರೈಲು ಬರುತ್ತದೆ, ರೈಲ್ ಗಾಡಿ ಬರಲ್ಲ ಅಲ್ಲವೇ? ಏಕೆಂದರೆ ವೃತ್ತಿ ಬಂದಿಲ್ಲ. ಹೇಳಿದ್ದಾಗ ವೃತ್ತಿ ಆಗುತ್ತದೆ. ವೃತ್ತಿ ಆದರೆ ರೈಲು ಆಗೊತ್ತು ಎಂದು ಹೇಳ್ತೀವಿ ಅಲ್ಲವೇ? ಪ್ರತಿಯೊಂದು ವಸ್ತುವು ನಾನು ಹೇಳಿದ್ದಾಗ ನಿಮ್ಮ ಮನಸ್ಸಿಗೆ ವೃತ್ತಿ ಆಗುತ್ತದೆ, ಗೊತ್ತಾಗ್ತದೆ. ಇನ್ನೊಂದು ವಸ್ತು ಹೇಳಿದರೆ ಅದು ಬಿಟ್ಟು ಹೋಗ್ತದೆ. ಈ ವೃತ್ತಿ ಏಕೆ? ಎರಡು ವೃತ್ತಿಗಳು ಒಂದೇ ಸಲ ಬರಲ್ಲ. ಮಾವಿನ ಹಣ್ಣು ಮತ್ತು ರೈಲು ಅಂದರೆ ಎರಡು ಬರಲ್ಲ. ಮಾವಿನ ಹಣ್ಣು ಬಿಟ್ಟು ಹೋಗಿ ರೈಲು ಬರುತ್ತದೆ. ರೈಲು ಬಿಟ್ಟರೆ ಇನ್ನೊಂದು ಬಸ್ಸು ಹೇಳಬೇಕು, ಬಸ್ಸು ಬಿಟ್ಟರೆ ಇನ್ನೊಬ್ಬರು ಮನುಷ್ಯ ಹೇಳಬೇಕು ಅಲ್ಲವೇ? ಒಂದು ಬಿಟ್ಟರೆ ಇನ್ನೊಂದು. ಹಾಗೆ ಒಂದು ವೃತ್ತಿ ಹೋಗಿ ಇನ್ನೊಂದು ವೃತ್ತಿ ಬರುತ್ತದೆ. ಹಾಗೆ ವೃತ್ತಿ ಬಂದಾಗ ಆ ವಸ್ತುವು ಎಂದು ಗೊತ್ತಾಗ್ತದೆ. ಹಾಗೆ ಎಚ್ಚರ ಎಂದು ಹೇಳ್ತೀನಿ. ಹೊಸದಾಗಿ ವೃತ್ತಿ ಹುಟ್ಟಬೇಕಾ? ಮಿಕ್ಕದೆಲ್ಲ ನಾನು ಹೇಳಿದ್ದಾಗ ವೃತ್ತಿ ಬರುತ್ತದೆ. ಅಷ್ಟುವರೆಗೂ ಬಂದೇ ಇಲ್ಲ. ನಾನು ಮರ ಎಂದು ಹೇಳಿದರೆ ಮಾವಿನ ಮರ ಅಂದರೆ ಈಗ ಬಂತು, ನೀವು ಹೇಳಿದ್ದಾಗ ಬಂತು. ನೀವು ಹೇಳುವಕ್ಕೆ ಮುಂಚೆ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಅನುಭವಕ್ಕೆ ಯಾವುದು ಹೇಳ್ತೀವೋ ಅದೇ ಮನಸ್ಸಿಗೆ ಬರುತ್ತದೆ. ಎಚ್ಚರ ಎಂದು ಹೇಳಿದೆ, ಈಗ ಹೇಳಿದ ನಂತರ ಎಚ್ಚರ ಬಂತ? ಹೇಳುವಕ್ಕೆ ಮುಂಚೆ ಎಚ್ಚರ ಇರಲಿಲ್ಲವಾ? ಇದು ನೋಡಿ ಆಶ್ಚರ್ಯ. ಇದು ಅದಕ್ಕೆ ವ್ಯತ್ಯಾಸ. ಮಿಕ್ಕ ಪದಾರ್ಥಗಳೆಲ್ಲ ಹೇಳಿದ ನಂತರ ಮನಸ್ಸಿಗೆ ವೃತ್ತಿ ಬರುತ್ತದೆ. ಹೇಳಿದ ನಂತರ ವೃತ್ತಿ ಬಂದು ಗೊತ್ತಾಗ್ತದೆ. ಎಚ್ಚರ ಎಂದು ಹೇಳಿದೆ, ಎಚ್ಚರ ಅನುಭವ ಮೊದಲೇ ಇತ್ತು, ನೀವು ಹೇಳುವಕ್ಕೆ ಮುಂಚೆನೇ ಇತ್ತು. ನೀವು ಹೇಳಿದ ನಂತರ ಏನಾಯಿತು? ಕೇಳಿದ್ದೇನೆ ಎಚ್ಚರ ಎಂದು ಮಾತು ಕೇಳಿದೆ, ಎಚ್ಚರ ಎಂದು ವೃತ್ತಿ ಬಂತು. ಈ ವೃತ್ತಿ ಬಂದಾಗ ಏನಾಯಿತು? ಇಷ್ಟೊತ್ತು ಎಚ್ಚರ ನನ್ನಲ್ಲಿರಲಿಲ್ಲ, ನೀವು ಹೇಳಿದ ನಂತರ ಎಚ್ಚರ ನನ್ನ ಮನಸ್ಸಿಗೆ ಬಂತು ಎಂದು ಹೇಳಬಹುದಾ? ಅಲ್ಲ. ಮಿಕ್ಕ ಯಾವುದೇ ಆಗಲಿ ಹೇಳಿದ ನಂತರನೇ ಅದು ನಮ್ಮ ವೃತ್ತಿಗೆ ಬರುತ್ತದೆ, ಮನಸ್ಸಿಗೆ ಬರುತ್ತದೆ. ಹೇಳುವಕ್ಕೆ ಮುಂಚೆ ಬೇರೆ ಮನಸ್ಸು ಬೇರೆ ಯೋಚನೆದಲ್ಲಿರುತ್ತದೆ, ಅದು ಬರಲ್ಲ. ಯಾವುದು ಹೇಳ್ತೀವೋ ಅದೇ ನಮ್ಮ ಮನಸ್ಸಿಗೆ ವೃತ್ತಿ ಬರುತ್ತದೆ. ಎಚ್ಚರ ಎಂದು ಹೇಳಿದರೆ ಮೊದಲೇ ಇತ್ತು, ನೀವು ಹೇಳುವಕ್ಕೆ ಮುಂಚೆನೇ ಇತ್ತು. ಆ ಎಚ್ಚರ ಅರಿವಿನಲ್ಲೇ ನಿಮ್ಮ ಮಾತು ಕೇಳ್ತಾ ಇದ್ದೀನಿ. ಈ ಅನುಭವ ಸ್ವತಃ ಸಿದ್ಧ ಎಂದು ಹೇಳಿದ್ದೇವೆ ನೋಡಿ. ವೃತ್ತಿ ಹೇಳಿದ ನಂತರ, ಮಾತು ಹೇಳಿದ ನಂತರ, ವೃತ್ತಿ ಹುಟ್ಟಿದ ನಂತರ ಗೊತ್ತಾಗುವುದು ಮಿಕ್ಕ ಪದಾರ್ಥಗಳು. ನಾನು ಬಿಟ್ಟು ತನ್ನ ಅನುಭವ ಬಿಟ್ಟು ಮಿಕ್ಕದೆಲ್ಲ ಹೇಳಿದ ನಂತರ ಮನಸ್ಸಿಗೆ ಬರುತ್ತದೆ. ಎಚ್ಚರ ಒಂದೇ, ಹೇಳುವಕ್ಕೆ ಮುಂಚೆನೇ ಇರುತ್ತದೆ ಅಲ್ಲವೇ? ಅದು ಯಾವುದು ವೃತ್ತೇ ಬೇಕಾಗಿಲ್ಲ, ತಾನೇ ತಾನು. ಹಾಗೆ ಚೈತನ್ಯ ಆತ್ಮ, ಚೈತನ್ಯ ಅನುಭವವು ಹಾಗೆ ಹೇಳಿದ ನಂತರ ಬರುವುದು ಮಿಕ್ಕ ಪ್ರಪಂಚ. ಹೇಳಿದ ನಂತರ ವೃತ್ತಿ ಬರುತ್ತದೆ. ನೀವು ಯಾರೂ ಹೇಳಬೇಕಾಗಿಲ್ಲ, ತಾನೇ ತಾನಿದೆ ನೋಡಿ ಅರಿವು. ನೀವು ಅರಿವು ಎಂದು ಹೇಳುವಕ್ಕೂ ಮುಂಚೆನೂ ಇದೆ. ನೀವು ಅರಿವಾಗಿದ್ದೇ ನನ್ನ ಈ ಅರಿವು ಎಂಬ ಮಾತು ಕೇಳ್ತಾ ಇದ್ದೀರಿ. ನಾನು ಅರಿವು ಎಂದು ಹೇಳಿದೆ, ಗೊತ್ತು ಹೇಳ್ತೀರಿ ಅಂದರೆ ಹೇಳಿದ ನಂತರ ಗೊತ್ತಾಯ್ತಾ? ಅಲ್ಲ, ನೀವು ಹೇಳುವಕ್ಕೆ ಮುಂಚೆನೇ ಗೊತ್ತು. ಆ ಅರಿವಿನಲ್ಲೇ ಈ ಅರಿವೆಂಬ ಮಾತು ಕೇಳ್ತಾ ಇದ್ದೀನಿ. ಈ ಅರಿವು ಹೇಗೆ ಗೊತ್ತು? ಎಂದಿಗೂ ಮೊದಲೇ ಗೊತ್ತು, ಮೊದಲು ತಾನೇ ತಾನು ಎಂದಿಗೂ ಗೊತ್ತು. ಅದು ಇರುತ್ತಲೇ ಇರುತ್ತದೆ. ಅರಿವೇ ಅರಿವು, ಅರಿವೇ ಅರಿವು, ನಿರಂತರವಾಗಿದೆ, ಎಂದಿಗೂ ಇದೆ, ಎಂದೆಂದಿಗೂ ಇದೆ. ಆ ಅರಿವನ್ನು ಹೇಳ್ತಾ ಇದ್ದೀವಿ. ಅದು ಸ್ವತಃಸಿದ್ಧ, ಅದು ಸುಷುಪ್ತಿ ಅಲ್ಲ, ಅದು ಸ್ವತಃಸಿದ್ಧ. ಅದಕ್ಕೆ ವೃತ್ತಿ ಬೇಕಾಗಿಲ್ಲ. ವೃತ್ತಿ ಅದರಲ್ಲಿ ಬರುತ್ತದೆ. ವೃತ್ತಿ ಹೋದರೂ ಅದಿರುತ್ತದೆ ನೋಡಿ. ವೃತ್ತಿ ಹೋದರೂ ಇರುತ್ತದೆ, ವೃತ್ತಿ ಬಂದಾಗಲೂ ಅದರಲ್ಲೇ ಬರುತ್ತದೆ. ಆ ಅರಿವಿನಲ್ಲೇ ವೃತ್ತಿ ಬರುತ್ತದೆ, ಅರಿವಿನಲ್ಲೇ ವೃತ್ತಿ ಹೋಗ್ತದೆ. ಅದಕ್ಕೆ ಯಾವ ವೃತ್ತಿ ಬೇಕಾಗಿಲ್ಲ, ಅದು ಸ್ವತಃಸಿದ್ಧ. ಇದು ತಿಳಿಯಬೇಕು. ವೃತ್ತಿಗೆ ಸ್ವತಂತ್ರ, ಅದಕ್ಕೋಸ್ಕರನೇ ಸ್ವತಃಸಿದ್ಧ ಹೇಳಿದ್ದೆ. ವೃತ್ತಿ ಬೇಕಾಗಿಲ್ಲದೆ ಇರುವಂಥ ಸ್ವತಃಸಿದ್ಧ. ಇದು ಸುಷುಪ್ತಿ ಎಂದರೆ ಎಚ್ಚರ ಇರಬಹುದು, ಹೋಗಬಹುದು. ಎಚ್ಚರ ಇರಲಿ ಹೋಗಲಿ, ಎಚ್ಚರ ಇದೆ ಯಾವ ಅರಿವಿನಲ್ಲಿ ಗೊತ್ತಾಗ್ತಾ ಇದೆಯೋ. ಎಚ್ಚರ ಇಲ್ಲ, ಎಚ್ಚರನೇ ಬಿಟ್ಟು ಹೋಯಿತು ಅನ್ನುವುದು ಎಚ್ಚರ ಬಂದ ನಂತರ ಅನಿಸುತ್ತದೆ, ಇಷ್ಟೊತ್ತು ಎಚ್ಚರ ಇರಲಿಲ್ಲ ಅಲ್ಲವೇ? ಎಚ್ಚರ ಬಂದ ನಂತರ
ಓಹ್ ಇಷ್ಟೊತ್ತು ಈ ಎಚ್ಚರ, ನಾನು, ನೀನು, ಈ ಪ್ರಪಂಚ ಇದೆಲ್ಲ ಅರಿವಿರಲಿಲ್ಲ. ಹೇಗೆ ಗೊತ್ತು? ಹಿಂದೆ ಈ ಪ್ರಪಂಚವೆಲ್ಲ ಇರಲಿಲ್ಲ. ಹೇಗೆ ಗೊತ್ತು? ಏನೋ ಗೊತ್ತು ಇಷ್ಟು ಆಗೋ. ಯಾವುದರಿಂದ ಗೊತ್ತಾಗ್ತದೋ ಅದು ಅರಿವು, ಅದು ಸಾಕ್ಷಿ. ಎಚ್ಚರ ಇರಲಿಲ್ಲ, ನಾನೂ ಇರಲಿಲ್ಲ. ಈ ನಾನು ಬುದ್ಧಿ ಬಂದ ನಂತರ ಇಷ್ಟೊತ್ತು ಈ ನಾನು ಬುದ್ಧಿ ಇರಲಿಲ್ಲವೇ? ಈಗ ಬಂತೇ ಹೊರತು ಇದು ಹಿಂದೆ ಇರಲಿಲ್ಲ. ಆ ಇರಲಿಲ್ಲ ಎಂದು ಹೇಳಿದ್ವಲ್ಲ, ಅದೇ ಸ್ವತಃ ಸಿದ್ಧ ಸಾಕ್ಷಿ. ಅದರಲ್ಲಿ ಈ ನಾನು ಬುದ್ಧಿ ತೋರ್ತಾ ಇದೆ, ನಾನು ಬುದ್ಧಿ ಬಿಡುತ್ತದೆ. ಬಿಟ್ಟಾಗ ಇಲ್ಲ ಎನ್ನುವುದು ಮಾತ್ರ ಯೋಚನೆ ಇಲ್ಲ. ಈಗ ಇಲ್ಲ ಎನ್ನುವುದು ಬುದ್ಧಿ ಬರಲ್ಲ ನೋಡಿ. ಈಗ ಎಚ್ಚರವಿಲ್ಲ, ಪ್ರಪಂಚವಿಲ್ಲ, ನಾನು ಬುದ್ಧಿ ಇಲ್ಲದಿರುವಾಗ ನಾನು ಬುದ್ಧಿ ಇಲ್ಲ ಎಂದು ನಿಮಗನ್ಸಲ್ಲ. ನಾನು ಬುದ್ಧಿ ಬಂದಾಗಲೇ ಇಲ್ಲ ಎಂದು ಅನಿಸುತ್ತದೆ. ವ್ಯತ್ಯಾಸ ನೋಡಿ. ನಾನು ಬುದ್ಧಿ ಬಂದಾಗ, ಪ್ರಪಂಚ ಬುದ್ಧಿ ಬಂದಾಗಲೇ, ಬಂದ ನಂತರನೇ ಓ ಇರಲಿಲ್ಲ ಅನಿಸುತ್ತದೆ. ಬಟ್ ಆ ಅನುಭವಕ್ಕೆ ಮಾತ್ರ ಇರಲಿಲ್ಲ ಎಂಬುದು ವೃತ್ತಿ. ಆ ವೃತ್ತಿ ಇಲ್ಲ, ಅದಕ್ಕೋಸ್ಕರ ವೃತ್ತಿ ಇಲ್ಲ. ಅದು ವೃತ್ತಿರಹಿತ ಏಕೆ ಹೇಳ್ತಾ ಇದ್ದೀವಿ ಅಂದರೆ, ಪ್ರಪಂಚ ಈ ವೃತ್ತಿ ಇಲ್ಲ, ಪ್ರಪಂಚವು ಇಲ್ಲ ಎಂಬುದು ಇಲ್ಲ. ಎರಡು ವೃತ್ತಿಗಳಿಲ್ಲ. ಏಕೆಂದರೆ ಇಲ್ಲ ಎನ್ನುವುದು ವೃತ್ತಿ, ಇದೆ ಎಂಬುದು ವೃತ್ತಿ, ಇಲ್ಲ ಎಂಬುದು ವೃತ್ತಿ. ಅದು ಮಾತ್ರ ಇದೆ ಎಂಬುದಿಲ್ಲ, ಇಲ್ಲ ಎಂಬುದಿಲ್ಲ, ಯಾವ ವೃತ್ತಿ ಇಲ್ಲ, ಅದು ಸ್ವತಃಸಿದ್ಧ. ಸ್ವತಃಸಿದ್ಧ ಅಂದರೆ ಹಾಗೆ, ಇದೆ ಎಂಬುದು ವೃತ್ತಿ, ಇಲ್ಲ ಎಂಬುದು ವೃತ್ತಿ, ಎರಡು ವೃತ್ತಿಗಳಿಲ್ಲ. ಅದು ತಾನೇ ತಾನೇ ಗೊತ್ತಾಗ್ತಾ ಇದೆ. ಅದರಿಂದಲೇ ಮಿಕ್ಕ ಎಲ್ಲ ಗೊತ್ತಾಗ್ತದೆ. ಮಿಕ್ಕ ಯಾವುದೇ ವೃತ್ತಿ ಬರಲಿ ಅದರಿಂದಲೇ ಗೊತ್ತಾಗ್ತದೆ. ಎಲ್ಲವೂ ಹೋಗಲಿ, ಯಾವುದೂ ಇಲ್ಲ, ಅದು ಮಾತ್ರ ಇದ್ದೇ ಇರುತ್ತದೆ, ಅದು ಸ್ವತಃಸಿದ್ಧ. ಈ ತರಹ ಸುಷುಪ್ತಿಯನ್ನು ಅನುಭವ ದೃಷ್ಟ್ಯಾ ನೋಡುವುದು ಎಂಬುದು ಸಚ್ಚಿದಾನಂದ ಸ್ವಾಮೀಜಿ ಅಂದರೆ ಸಚ್ಚಿದಾನಂದ ಸ್ವಾಮೀಜಿ ಹೊಸದಾಗಿ ತಂದಿದ್ದರೂ ಅಲ್ಲ. ಇವರು ಸ್ವಾಮೀಜಿ ಹೇಳಿದ ನಂತರ ಭಾಷ್ಯ ನೋಡಿದ್ದರೆ ಎಲ್ಲ ಕಡೆ ಅದೇ ಇದೆ. మరి ಇಷ್ಟು ದಿವಸ ಹೇಗೆ ಮಿಸ್ ಆಗಿದ್ದರು? ಭಾಷ್ಯದಲ್ಲಿ ಎಲ್ಲ ಕಡೆ ಅದೇ ಕಂಡು ಬರ್ತಾ ಇದೆ. ಅಂದರೆ ಅಲ್ಲಿ ಇದ್ದರೂ ಜನರ ದೃಷ್ಟಿಗೆ ಅದು ಸಿಗಲಿಲ್ಲ. ಬೇರೆ ಮನಸ್ಸಿನಲ್ಲಿ ಬೇರೆ ಇಟ್ಕೊಂಡು ನೋಡುವುದರಿಂದ ಅದು ಮುಚ್ಚಿ ಹೋಗ್ತಾ ಇದೆ. ಸ್ವಾಮೀಜಿ ಹೇಳಿದ ನಂತರ ಭಾಷ್ಯಕಾರರು ಹಾಗೆ ಹೇಳ್ತಾ ಇಲ್ಲ, ಸುಷುಪ್ತಿಯನ್ನೇ ನೇರಾಗಿ ಬ್ರಹ್ಮನೇ ಹೇಳ್ತಾ ಇದ್ದಾರೆ ನೋಡಿ ಎಂದು ಹೇಳಿದ್ದಾರೆ. ನೋಡಿದಾಗ ಹೌದು, ಬರೀ ಇಷ್ಟು ನಾನು ಇದೇ ಭಾಷ್ಯವಾಕ್ಯ ಎಷ್ಟೋ ಸಲ ಓದಿದೆ. ಸ್ವಾಮೀಜಿ ಹೇಳಿದ ನಂತರ ಅಯ್ಯೋ ಅಲ್ಲಿ ಹಾಗೇ ಇದೆ, ನೇರಾಗೇ ಇದೆ ಅಂದರೆ ಆ ವಾಕ್ಯವನ್ನು ತಪ್ಪು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಸುಷುಪ್ತಿ ಅನುಭವವನ್ನು ಸುಷುಪ್ತಿಯಾಗಿ ನೋಡದೆ, ಸುಷುಪ್ತಿಯಲ್ಲಿ ಹೇಗಿದ್ದೀನೋ ಹಾಗೆ ನೋಡದೆ, ಎಚ್ಚರ ದೃಷ್ಟ್ಯ ಒಂದು ವೃತ್ತಿಯಿಂದ ನೋಡಿ ಅವಸ್ಥೆ ತಿಳ್ಕೊಂಡಿದ್ದೀವಿ. ಆ ದೃಷ್ಟಿಯಲ್ಲ, ನೇರಾಗೆ ನೀನು ಹೇಗಿದ್ದೀಯೋ ಹಾಗೆ ತನ್ನನ್ನೇ ತಾನು ಸುಷುಪ್ತಿ ಎಂದು ನೋಡು. ಸುಷುಪ್ತಿ ಒಂದು ಅವಸ್ಥೆಯಾಗಿ ನೋಡ್ತಾ ಇದ್ದೀನಿ ಅಂದಲ್ಲ, ತಾನೇ ಅದು. ತನ್ನನ್ನು ತಾನು ಹೇಗೆ ನೋಡೋಕ್ಕಾಗ್ತದಪ್ಪ? ಅಲ್ಲಿ ನೋಡುವವನು ನೋಡಲ್ಪಡುವುದು ಎರಡಿಲ್ಲ, ತಾನೇ ತಾನು. ತಾನು ಅಂದರೆ ನಾನು ನನ್ನನ್ನು ನೋಡ್ತಾ ಇದ್ದೀನಿ, ನಿನ್ನಲ್ಲಿ ಎರಡಿವೆಯಾ ಏನು? ನೀ ಕೈ ನೀನು ಹಿಡ್ಕೊಂಡ ಹಾಗೆ ಒಂದು ಹಿಡಿಯುವ ಕೈ, ಒಂದು ಹಿಡಿಯಲ್ಪಡುವ ಕೈ, ಎರಡು ಇರ್ತದೆ. ತನ್ನನ್ನು ತಾನು ಹಿಡಿಯುವುದಕ್ಕೇನು? ಅಲ್ಲಿ ತಾನಂದರೆ ಎಲ್ಲವೂ ಅಖಂಡ ಅನಂತ ತಾನು. ಆಕಾಶವನ್ನು ಹಿಡ್ಕೊಳ್ತದೆ, ಹಿಡಿಯುವುದಕ್ಕೆ ಆಕಾಶಕ್ಕೆ ಕೈ ಇದೇನು? ಆಕಾಶಕ್ಕೆ ಕೈ ಇಲ್ಲ. ಇನ್ನೊಂದು ಆಕಾಶವನ್ನು ಹಿಡಿಯುವ, ಆಕಾಶಕ್ಕೆ ಎರಡು ಅವಯವಗಳಿದ್ದರೆ ಒಂದು ಅವಯವ ಇನ್ನೊಂದು ಅವಯವವನ್ನು ಹಿಡಿಯುತ್ತದೆ. ಆಕಾಶವೆಲ್ಲ ಒಂದೇ. ಅಲ್ಲಿ ಹಿಡಿಯುವವನು ಹಿಡಿಯಲ್ಪಡುವುದು ವ್ಯತ್ಯಾಸ ಇಲ್ಲ, ನೋಡುವುದು ನೋಡಲ್ಪಡುವುದು ಎಂಬ ದ್ವೈತ ಇಲ್ಲ. ಹಾಗೆ ಆದರೆ ಅದು ಸ್ವಯಂ ಪ್ರಕಾಶ, ತಾನೇ ತಾನು ಸ್ವತಃಸಿದ್ಧ. ಹಾಗೆ ಇದನ್ನು ನಾವು ಸ್ವತಃಸಿದ್ಧ ಸುಷುಪ್ತಿಯನ್ನು ಸ್ವತಃಸಿದ್ಧೆಯಾಗಿ ನೋಡಿ. ಅಂದರೆ ಎಚ್ಚರವೂ ಅಲ್ಲ, ಕನಸೂ ಅಲ್ಲ, ಸುಷುಪ್ತಿ ಎಂಬುದು ಒಂದು ಅವಸ್ಥೆನೂ ಅಲ್ಲ, ಅದು ಸ್ವರೂಪ. ಸುಷುಪ್ತಿ ಸ್ವರೂಪ, ಸುಷುಪ್ತಿ ಅವಸ್ಥೆನೂ ಅಲ್ಲ. ಏಕೆ? ವೃತ್ತಿ ಬೇಕಾಗ್ತದೆ, ಅದು ಅಲ್ಲ. ಕನಸು ಅಲ್ಲ, ಎಚ್ಚರವೂ ಅಲ್ಲ. ಅಲ್ಲ ಅಂದರೆ ಬಿಟ್ಟು ಹೋಯ್ತಾ ಅಂದರೆ ಇರುವುದೂ ಇಲ್ಲ, ಬಿಟ್ಟು ಹೋಗೋದೂ ಇಲ್ಲ. ಅದು ನೋಡಿ, ಇದ್ದು ಬಿಟ್ಟು ಹೋಯಿತು ಅಂದರೆ ಮತ್ತೆ ಅವ್ಯಕ್ತ ಆಗುತ್ತದೆ. ಎಚ್ಚರ ಇತ್ತು, ಈಗ ಇಲ್ಲ, ಮತ್ತೆ ಬರುತ್ತದೆ. ಬಿಟ್ಟು ಹೋಯ್ತಂದರೆ ಮತ್ತೆ ಬರುತ್ತದೆ ಎಂದು ಅರ್ಥ ಅಷ್ಟೇ. ಎಚ್ಚರ ಇತ್ತು, ಈಗ ಇಲ್ಲ ಅಂದರೆ ಮತ್ತೆ ಬರುತ್ತದೆ. ಆದ್ದರಿಂದ ಇದು ವ್ಯಕ್ತ ಅವ್ಯಕ್ತ. ಎಚ್ಚರ ಇತ್ತು, ಈಗ ಇಲ್ಲ, ಮತ್ತೆ ಬರುತ್ತದೆ. ಇದು ಮತ್ತೆ ಎಚ್ಚರ ದೃಷ್ಟಿ, ವೃತ್ತಿ ದೃಷ್ಟಿ. ಅಂದರೆ ಎಚ್ಚರ ಇರುವುದಂತೆ, ಎಚ್ಚರ ಇರುತ್ತದಂತೆ, ಹೋಗುತ್ತದಂತೆ, ಈ ಎರಡೂ ಹೋಲಿಕೆ ಇಲ್ಲ. ಹೋಲಿಕೆ ಇಲ್ಲದೆ ಸ್ವತಃ ಸಿದ್ಧ. ಹೋಲಿಸುವುದಕ್ಕೆ ಎರಡಿಲ್ಲ, ಅದು ಇದು ಎಂಬುದಿಲ್ಲ. ಎಚ್ಚರ ಸುಷುಪ್ತಿ ಎರಡೂ ಇಲ್ಲ, ಎರಡೂ ತಾನೇ. ಅದು ತನಗೆ ಹೆಸರು, ಇದು ತನಗೆ ಹೆಸರು, ತನ್ನನ್ನು ಬಿಟ್ಟು ಯಾವುದೂ ಇಲ್ಲ.
ಎಚ್ಚರ ಎಂಬುದು ತನಗೆ ಹೆಸರು, ಸುಷುಪ್ತಿ ಎಂಬುದು ತನಗೆ ಹೆಸರು, ಕನಸೆಂಬುದು ತನಗೆ ಹೆಸರು. ತಾನು ಯಾವುದೂ ಅಲ್ಲ, ಮೂರೂ ಅಲ್ಲ. ಹಾಗೆ ನೋಡಿ, ತಾನು ಯಾವುದೂ ಅಲ್ಲ ಅಥವಾ ಎಲ್ಲವೂ ತಾನೇ ಹೇಳು, ಹೇಗೆ ಹೇಳಿದರೂ ಒಂದೇ. ಎಲ್ಲ ತಾನೇ ಹೇಳು ಅಥವಾ ಯಾವುದೂ ಅಲ್ಲ ಹೇಳು, ಹೇಗೆ ಹೇಳಿದರೂ ಒಂದೇ ಅರ್ಥ. ಅಂತ ಸ್ವತಃ ಸಿದ್ಧ, ಅದು ತನ್ನ ಸ್ವಾತ್ಮಾನುಭವ, ಸ್ವತಃ ಸಿದ್ಧಾನುಭವ. ಈ ಕಡೆಗೆ ದೃಷ್ಟಿ ತಿರುಗಬೇಕು. ನಾವು ವೃತ್ತಿಯಲ್ಲೇ ಇದ್ದುಕೊಂಡು, ವೃತ್ತಿಗೆ ತಾದಾತ್ಮ್ಯ ಪಡ್ಕೊಂಡು ನಾನು 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 ಎಂಬ ವೃತ್ತಿಯಲ್ಲೇ ಇರ್ತೀವಿ. ನಾವು ನಾನೆಂಬ ಬುದ್ಧಿ ಇಟ್ಟುಕೊಂಡೇ ಮಿಕ್ಕದ್ದೆಲ್ಲ ನೋಡ್ತೀವಿ. ನಾನು ಎಂದಿಟ್ಟುಕೊಂಡು ನೋಡ್ತೀನಿ. ನಾನು ಇದನ್ನು ನೋಡ್ತಾ ಇದ್ದೀನಿ, ಇದನ್ನು ನೋಡ್ತಾ ಇದ್ದೀನಿ, ಇದನ್ನು ನೋಡ್ತಾ ಇದ್ದೀನಿ ಅಂದರೆ ಆ ನಾನಿದೆ, ಆ ನಾನೇ ನೋಡ್ತಾ ಇದೆ. ಈ ನಾನು ನೋಡುವುದಲ್ಲ, ನಾನೇ ಮುಳುಗಿ ಹೋಗುವ ಅನುಭವವನ್ನು ನೋಡು. ಈ ನಾನೆಂಬ ಬುದ್ಧಿ ಬರುತ್ತದೆ ಹೋಗುತ್ತದೆ, ಅದು ಗಮನಿಸು. ಆ ಯಾರು ಗಮನಿಸ್ತಾರೋ ಅದು ಸಾಕ್ಷಿ ಎಂದು ಗೊತ್ತಾಗ್ತದೆ. ಅದು ಆತ್ಮ. ನಾನು ಬುದ್ಧಿ ಹೋಗುತ್ತಾ ಇದೆ. ಎಚ್ಚರ ಸುಷುಪ್ತಿಯಲ್ಲಿಲ್ಲ, ಎಚ್ಚರದಲ್ಲಿ ತೋರ್ತಾ ಇದೆ. ಎಚ್ಚರದಲ್ಲಿ ಯಾವ ತರಹ ಈ ನಾನು ನಾನು ಅನಿಸುತ್ತಾ ಇದೆಯೋ, ಸುಷುಪ್ತಿಯಲ್ಲಿ ಯಾರೂ ಇಲ್ಲ. ಆ ಮಾತಾಡೋದು ಕೇಳುವುದು ಆ ನಾನಿಲ್ಲ. ಆ ನಾನು ಬಿಟ್ಟು ಇದ್ದೀನಲ್ಲ, ಅದು ಏನು ಹೆಸರಿಲ್ಲದೆ, ಹೆಸರು ಹೇಳಕ್ಕಾಗದಂಥ ಏನು ಉದಿದೆಯೋ ಅದು ತಾನು. ಆ ಸ್ವರೂಪ ಈ ನಾನು ಬುದ್ಧಿಯನ್ನು ದಾಟಿ ಇದೆ. ನಾನು ಬುದ್ಧಿ ಎಂಬ ಬುದ್ಧಿ ಅಂದರೆ ವೃತ್ತಿ. ನಾನೆಂಬ ವೃತ್ತಿ ಇಲ್ಲದೆ, ವೃತ್ತಿ ಬೇಕಾಗಿಲ್ಲದೆ ಸ್ವಯಂ ಸಿದ್ಧವಾಗಿದೆಯಲ್ಲ, ಅದಕ್ಕೆ ಗೊತ್ತಾಗ್ತದೆ. ವೃತ್ತಿ ಬರುತ್ತದೆ ಹೋಗ್ತದೆ. ಆದ್ದರಿಂದ ನಾನು ಬುದ್ಧಿ, ನಾನೆಂಬ ವೃತ್ತಿ ಬರುವುದು ಹೋಗುವುದನ್ನು ನೋಡಿ. ನಾನೆಂಬ ವೃತ್ತಿ ಅಂದರೆ ಇಡೀ ಎಚ್ಚರ, ಇನ್ನೇನು. ನಾನೆಂಬ ವೃತ್ತಿ ಅಂದರೆ ಇಡೀ ಎಚ್ಚರನೇ. ನಾನು ವೃತ್ತಿ ಇದ್ದರೆ ಎಚ್ಚರ ಇದೆ, ನಾನು ವೃತ್ತಿ ಇಲ್ಲ ಅಂದರೆ ಎಚ್ಚರನೇ ಇಲ್ಲ, ಇಡೀ ಎಚ್ಚರನೇ ಇಲ್ಲ, ಇಡೀ ಎಚ್ಚರ ಪ್ರಪಂಚವೇ ಇಲ್ಲ. ಆ ತರಹ ಈ ನಾನೆಂಬ ಬುದ್ಧಿಯನ್ನು ಗಮನಿಸ್ತಾ ಇರು. ನೀ ನಾನೆಂಬ ಬುದ್ಧೇ ನಾನೆಂಬ ಬುದ್ಧಿಯಾಗಿದ್ದರೆ ಪ್ರಪಂಚ ಕಂಡು ಬರ್ತದೆ ನೋಡಿ. ನಾನೆಂಬ ಜ್ಞಾತೃವಾಗಿದ್ದುಕೊಂಡರೆ ಜ್ಞೇಯ ಕಂಡು ಬರ್ತದೆ. ಏಕೆ? ಜ್ಞಾತೃ ಯಾವಾಗಲೂ ಜ್ಞೇಯ ಸಂಬಂಧದಲ್ಲೇ ಇರುತ್ತದೆ. ಜ್ಞಾತೃ ಎಂದಿಗೂ ಜ್ಞೇಯ ಸಂಬಂಧದಲ್ಲಿ, ಜ್ಞೇಯವನ್ನು ನೋಡುತ್ತಾ ಜ್ಞಾತೃವಿರುತ್ತದೆ. ಇದು ಎಂಬುದನ್ನು ಊಹಿಸುತ್ತಾ ನಾನು ಇರುತ್ತದೆ. ನಾನಾಗಿದ್ದೇನೆ ಅಂದರೆ ಇದು ಎಂಬುದೊಂದು ಇದ್ದೇ ಇದೆ, ಇಟ್ಕೊಂಡೇ ಮಾತಾಡ್ತೀವಿ. ಇದು ಎಂಬುದು ಇಟ್ಕೊಂಡೇ ನಾನೆಂಬ ಬುದ್ಧಿ ಬರುತ್ತದೆ. ನಾನು ಬಿಟ್ಟು ಹೋಗುವುದಂದರೆ ಇದು ಬಿಟ್ಟು ಹೋಗ್ತದೆ. ಸಾಕ್ಷಿಯಾಗಿರುವುದು ಅಂದರೆ ಅರ್ಥವೇನು? ನಾನೆಂಬ ವೃತ್ತಿ ಬಿಡುವುದು. ನಾನೆಂಬ ವೃತ್ತಿ ಬಿಡುವುದಂದರೆ ಹೇಗೆ? ನಿಮಗೆ ಇದು ಎಂಬುದು ಕಂಡು ಬರಲ್ಲ, ಅದು ನೋಡಿ. ಇದು ಎಂಬುದು ಇಲ್ಲ ನಿಮಗೆ, ನಾನೆಂಬ ವೃತ್ತಿ ಹೋಗ್ತದೆ. ಇದು ಎಂಬ ವೃತ್ತಿ ಬಿಟ್ಟು ಬಿಟ್ಟರೆ ನಾನು ವೃತ್ತಿ ಹೋಗ್ತದೆ. ಜ್ಞೇಯ ಬುದ್ಧಿ ಬಿಟ್ಟರೆ ಜ್ಞಾತೃ ಹೋಗುತ್ತದೆ ನೋಡಿ. ಜ್ಞೇಯ ಬುದ್ಧಿ ಇಲ್ಲದಿದ್ದರೆ ಜ್ಞಾತೃ ಬುದ್ಧಿ ಹೋಗುತ್ತದೆ. ನಾನು ಜ್ಞಾತೃವಾಗಿದ್ದೇನೆ ಅಂದರೆ ಇನ್ನೊಂದು ಎದುರಾಗಿ ಇಟ್ಕೊಂಡು ನೋಡ್ತಾ ಇದ್ದೀನಿ. ಈ ಬುದ್ಧಿಯಲ್ಲೇ, ಜ್ಞಾತೃತ್ವದಲ್ಲೇ ಇದ್ದುಕೊಂಡು ಪ್ರಪಂಚ ನೋಡ್ತಾನೆ, ಅದು ನೋಡ್ತಾನೆ, ಇದು ನೋಡ್ತಾನೆ. ವೇದಾಂತ ಕೇಳುವಾಗಲೂ ಕೆಲವರು ಜ್ಞಾತೃವಾಗಿದ್ದು ಜ್ಞೇಯವನ್ನು ಕೇಳ್ತಾರೆ. ಜ್ಞಾತೃವಾಗಿದ್ದುಕೊಂಡು ಜ್ಞೇಯವಾಗಿ ಕೇಳಬೇಡಿ. ನಿಮ್ಮ ಜ್ಞಾತೃತ್ವವನ್ನೇ ತೆಗೆದು ಬಿಡ್ತಾ ಇದೆ ವೇದಾಂತ. ನೀವು ಜ್ಞೇಯವಾಗಿ ಕೇಳಬೇಡಿ, ಏಕೆಂದರೆ ಜ್ಞೇಯವಾಗಿ ಹೇಳುತ್ತಾನೇ ಇಲ್ಲ. ನಿನ್ನ ಜ್ಞಾತೃತ್ವವನ್ನೇ ತೆಗೆಯುತ್ತಾ ಇದೆ, ಜ್ಞೇಯವೇನು ಹೇಳುತ್ತಾ ಇಲ್ಲ. ಜ್ಞೇಯ ತಾನೇ ತಾನು. ಈ ಜ್ಞಾತೃತ್ವವನ್ನು ತೆಗೆದು ಬಿಟ್ಟರೆ ಜ್ಞೇಯ ಸಂಬಂಧವೇ ಇಲ್ಲ. ಆ ಸಂಬಂಧದಲ್ಲೇ ನಾವೆಂದಿಗೂ ಇರ್ತೀವಿ. ಜ್ಞೇಯ, ಸಬ್ಜೆಕ್ಟ್ ಆಬ್ಜೆಕ್ಟು ಅಂದರೇನು? ನಮ್ಮ ಲೌಕಿಕ ಜ್ಞಾನವೆಲ್ಲ, ಎಚ್ಚರ ಜ್ಞಾನ, ಕನಸಿನ ಜ್ಞಾನವೆಲ್ಲ ಜ್ಞಾತೃಜ್ಞೇಯ, ಸಬ್ಜೆಕ್ಟ್ ಆಬ್ಜೆಕ್ಟು, ಈ ರಿಲೇಟಿವ್ ಜ್ಞಾನವೇ ಜ್ಞಾನ, ಸಂಬದ್ಧ ಜ್ಞಾನವೇ ಜ್ಞಾನ. ಈ ಸಂಬಂಧವನ್ನು ಬಿಡಿಸಿ ತೋರುವುದೇ ಬ್ರಹ್ಮ. ಸಂಬಂಧವನ್ನು ನಾವು ಬಿಡಿಸಬೇಕಾಗಿಲ್ಲ, ಬಿಟ್ಟು ತಾನೇ ಒಂದು ಅನುಭವ ಇದೆ, ಆ ಅನುಭವ ಕಡೆಗೆ ತಿರುವು. ಅದೇ ಮತ್ತೆ 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 ಆ ಅನುಭವವನ್ನೇ ತೋರಿಸ್ತಾ ಇದೆ. ಅಲ್ಲಿ ಜ್ಞಾತೃವಿಲ್ಲ, ಜ್ಞೇಯವಿಲ್ಲ. ನೀವು ಜ್ಞೇಯವನ್ನು ನೋಡುತ್ತಾ ಜ್ಞಾತೃವಲ್ಲ, ಅದು ನೋಡಿ. ನಿಮಗೆ ವೃತ್ತಿ ಇಲ್ಲ, ಅದು ಸ್ವಯಂ ಸಿದ್ಧ. ಅದನ್ನು ಸಾಕ್ಷಿ ಹೇಳಿ, ಬ್ರಹ್ಮ ಹೇಳಿ, ಯಾವ ಹೆಸರು ಹೇಳಿದ್ದರೂ ಕಲ್ಪಿತ, ಅಧ್ಯಾರೋಪಿತ ಹೆಸರುಗಳು. ಅದಕ್ಕೆ ನೇರಾಗಿ ಯಾವ ಹೆಸರಿಲ್ಲ, ಸುಮ್ಮನೆ ಇದೆಲ್ಲ ಬಿಡಿಸುವುದಕ್ಕೆ ಅಧ್ಯಾರೋಪಿಸಿರುವ ಹೆಸರೇ. ಅದು ಹೇಳ್ತಾ ಇದ್ದಾನೆ. ಅದರಿಂದ ವ್ಯಾವಹಾರಿಕ ದೃಷ್ಟಿ ಅಂದರೇನು? ಎಚ್ಚರ ದೃಷ್ಟಿಯೇ ವ್ಯಾವಹಾರಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿ ಅಂದರೇನು? ಯಾವ ದೃಷ್ಟಿ ಅಲ್ಲದೆ ಪಾರಮಾರ್ಥಿಕ ದೃಷ್ಟಿ. ಕೆಲವರು ಹೇಳ್ತಾರೆ ಪಾರಮಾರ್ಥಿಕ ದೃಷ್ಟಿ ಅಂದರೆ ನೋಡು, ಪಾರಮಾರ್ಥಿಕ ದೃಷ್ಟಿ ಎನ್ನುವುದು ಅಧ್ಯಾರೋಪವೇ. ಪರಮಾರ್ಥ ಒಂದು ದೃಷ್ಟಿ ಅಲ್ಲ. ತಾನೇ ತಾನು ದೃಷ್ಟಿ ಹೇಗಾಗ್ತಾನೆ?
ಅಂದರೆ ವ್ಯವಹಾರ ದೃಷ್ಟಿಯನ್ನು ಬಿಡಿಸುವುದಕ್ಕೆ ಪರಮಾರ್ಥ ದೃಷ್ಟಿ ಎಂದು ತಾತ್ಕಾಲಿಕ ಅಧ್ಯಾರೋಪ. ನೀವು ಪಾರಮಾರ್ಥಿಕ ದೃಷ್ಟಿ ಅಂದರೆ ವ್ಯವಹಾರವನ್ನು ಬಿಡಿಸುವುದಕ್ಕೆ, ಎಚ್ಚರ ದೃಷ್ಟಿ ಬಿಡಿಸುವುದಕ್ಕೆ. ಎಚ್ಚರ ದೃಷ್ಟಿ ಬಿಟ್ಟರೆ ಸುಷುಪ್ತಿ ಒಂದು ದೃಷ್ಟಿ ಆಗುತ್ತದೆ. ದೃಷ್ಟಿ ಅಂದರೆ ಒಂದು ಅರಿವಿದೆಯಾ, ಇದು ಎಂದು ಅನಿಸುತ್ತದ? ಅನಿಸಲ್ಲ. ಈಗ ನಾನು ಮಲ್ಕೊಂಡಿದ್ದೇನೆ, ಆ ದೃಷ್ಟಿ ಇಲ್ಲ. ಎಚ್ಚರದಲ್ಲಿ ನಾನೆಚ್ಚರ ಅನಿಸುತ್ತದೆ. ಈ ನಾನು ಎಚ್ಚರ ಎಂಬ ಬುದ್ಧಿ ಬಿಡಿಸುವುದಕ್ಕೆ ಸುಷುಪ್ತಿ ಹೇಳಿದ್ದೀವಿ. ಇದು ಬಿಟ್ಟರೆ ಸುಷುಪ್ತಿ ದೃಷ್ಟಿ ಅಲ್ಲ, ಸುಷುಪ್ತಿ ವೃತ್ತೇ ಅಲ್ಲ. ವ್ಯಾವಹಾರಿಕ ದೃಷ್ಟಿ ಬಿಟ್ಟರೆ ಪಾರಮಾರ್ಥಿಕ ದೃಷ್ಟಿ ಅಲ್ಲ, ಏಕೆಂದರೆ ಇರುವುದೆಲ್ಲ ಅದೇ. ಎಚ್ಚರ ದೃಷ್ಟಿಯನ್ನು ಬಿಡಿಸುವುದಕ್ಕೆ ಪಾರಮಾರ್ಥಿಕ ದೃಷ್ಟಿ ಹೇಳಿದ್ದೇವೆ. ಪಾರಮಾರ್ಥವು ಪರಮಾರ್ಥವೇ, ಅದು ಒಂದು ದೃಷ್ಟಿ ಅಲ್ಲ. ಏಕೆ? ಅದಕ್ಕೆ ಹೋಲಿಸುವುದಿಲ್ಲ, ಹೋಲಿಕೆ ಇಲ್ಲ, ತಾನೇ ತಾನು. ಹಾಗೆ ಇವರು ಹೇಳ್ತಾರೆ, ವ್ಯಾವಹಾರಿಕ ದೃಷ್ಟ್ಯ ಅಸ್ತಿತ್ಯನುಮೀಯತೆ. ವ್ಯಾವಹಾರಿಕ ದೃಷ್ಟ್ಯ ಜಗತ್ತು ಸುಷುಪ್ತಿಯಲ್ಲಿ, ಅಂದರೆ ಎಚ್ಚರ ಜಗತ್ತು ಸುಷುಪ್ತಿಯಲ್ಲಿ ತಾತ್ಕಾಲಿಕವಾಗಿ ಏನೋ ಮುಳುಗಿ ಹೋಯಿತು, ಅಂದರೆ ಕಾಣದೇ ಇತ್ತು. ಈಗ ಏನು ಕಾಣಿಸ್ತಾ ಇಲ್ಲ ಅನಿಸುತ್ತದೆ. ಈಗ ಅಂದರೆ ಹಿಂದೆ ಇತ್ತು, ಈಗ ಇಲ್ಲ, ಮತ್ತೆ ಬರುತ್ತದೆ ಅನಿಸಿದ್ದರೆ ಅದು ಸುಷುಪ್ತಿ ಅವಸ್ಥೆ ಆಗುತ್ತದೆ. ಹಿಂದೆ ಇತ್ತು, ಈಗ ಇಲ್ಲ, ಮತ್ತೆ ಬರುತ್ತದೆ. ಇದೆಲ್ಲ ಎಚ್ಚರ ದೃಷ್ಟಿಗೆ ಅನಿಸುತ್ತದೆ. ನೋಡಿ, ಹಿಂದೆ ಎಚ್ಚರ ಇತ್ತು, ಈಗ ಇಲ್ಲ ಎನ್ನುವುದು ಸುಷುಪ್ತಿ ಅನುಭವಕ್ಕಿತ್ತ? ಸುಷುಪ್ತಿ ಅನುಭವಕ್ಕಿರಲಿಲ್ಲ. ಸುಷುಪ್ತಿ ಅನುಭವವನ್ನು ಹಾಗೆ ತಿಳ್ಕೊಳ್ತೀವಿ, ಅದು ಸುಷುಪ್ತಿ ಎಂಬ ಅವಸ್ಥೆ. ಅದು ಎಚ್ಚರ ಇರಲಿಲ್ಲ, ಎಚ್ಚರ ಹಿಂದೆ ಇತ್ತು, ಈಗ ಇಲ್ಲ, ನಂತರ ಎಚ್ಚರಗೊಳ್ತೀನಿ. ಈ ಮೂರೂ ಇಲ್ಲದ ಸ್ವರೂಪ. ಅದರಿಂದ ಅದು ಪರಮಾರ್ಥ ದೃಷ್ಟಿ. ಪರಮಾರ್ಥತಸ್ತು ನಾಸ್ತಿ. ಪರಮಾರ್ಥ ದೃಷ್ಟಿಗೆ ಅವ್ಯಕ್ತ ಇಲ್ಲ. ಏಕೆ? ಅವ್ಯಕ್ತವೂ ಕಲ್ಪಿತವೇ. ಅವ್ಯಕ್ತ ಇಲ್ಲ, ವ್ಯಕ್ತ ಇಲ್ಲ. ಅಂದರೆ ಎಚ್ಚರ ಅಲ್ಲ, ಸುಷುಪ್ತಿ ಅಲ್ಲ. ಎಚ್ಚರ ಇರುವುದೂ ಅಲ್ಲ, ಅದು ಬಿಟ್ಟು ಹೋಗುವುದೂ ಇಲ್ಲ, ಮತ್ತೆ ಬರುವುದೂ ಇಲ್ಲ. ಇರುವುದು ಬಿಡುವುದು ಎರಡೂ ಇಲ್ಲ. ಏಕೆ? ಆ ಯೋಚನೆ ಇಲ್ಲ. ಆ ವೃತ್ತಿ ಬಿಟ್ಟು ಸ್ವತಃ ಸಿದ್ಧವಾಗಿದ್ದಾನೆ. ಇದು ವೃತ್ತಿ ಬಿಟ್ಟು ಸ್ವತಃ ಸಿದ್ಧ, ವೃತ್ತಿ ಬಿಟ್ಟು ಸ್ವತಃ ಸಿದ್ಧ ಎನ್ನುವುದು ಮಳ್ಳೆ ವೃತ್ತಿ ಮಾಡಿಕೊಂಡು ಬಿಡ್ತಾರೆ. ವೃತ್ತಿ ಮಾಡಬಾರದು, ವೃತ್ತಿ ಬಿಡುವುದಕ್ಕೆ ಹೇಳ್ತಾ ಇದ್ದೀವಿ. ವೃತ್ತಿ ಬಿಟ್ಟು ಸ್ವತಃ ಸಿದ್ಧನ ಮತ್ತೆ ವೃತ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಈ ವೃತ್ತಿ ಬಿಡುವುದ ಅಭ್ಯಾಸ ಆಗಬೇಕು. ವೇದಾಂತ ಶ್ರವಣ, ನಿಧಿಧ್ಯಾಸನ, ಮನನ ಏನೆಂದರೆ ಪ್ರತಿಯೊಂದು ವೃತ್ತಿ ಮಾಡುವುದೇ ಅಭ್ಯಾಸ. ಪಾಪಪ್ಪ, ಕೇಳಿ ಓದಿ ಲೌಕಿಕ ವ್ಯವಹಾರ, ಲೌಕಿಕ ಪ್ರಪಂಚ ಜೀವನ ಅಂದರೆ ಮನಸ್ಸಿನಿಂದಲೇ ಕೇಳ್ತೀವಿ, ಮನಸ್ಸಿನಿಂದಲೇ ಮಾಡ್ತದೆ. ಮನಸ್ಸೇ ಕೆಲಸ ಮಾಡ್ತದೆ, ಮನಸ್ಸೇ ಯೋಚನೆ ಮಾಡ್ತದೆ, ಮನಸ್ಸೇ ತಿಳ್ಕೊಳ್ತದೆ, ಮನಸ್ಸೇ ಕೇಳ್ತದೆ, ಮನಸ್ಸೇ ಪುಸ್ತಕ ಮನಸ್ಸಂದರೆ ವೃತ್ತಿ. ನಾವೆಲ್ಲ ವೃತ್ತಿಯಲ್ಲೇ ಬದುಕುತ್ತೇವೆ, ವೃತ್ತಿಯಿಂದಲೇ ಮಾಡ್ತೀವಿ, ವೃತ್ತಿಯಿಂದಲೇ ಕೇಳ್ತೀವಿ, ವೃತ್ತಿಯಿಂದಲೇ ಇನ್ನೊಬ್ಬರಿಗೆ ಮಾತಾಡ್ತೀವಿ, ಇನ್ನೊಬ್ಬರು ಹೇಳಿದ್ದು ಕೇಳ್ತೀವಿ. ಎಲ್ಲ ವೃತ್ತಿಯೇ ಅಭ್ಯಾಸ. ಆ ವೃತ್ತಿ ಬಿಡಿಸುವುದೇ ಎಲ್ಲ ಉಪದೇಶ. ಮನಸ್ಸು ವೃತ್ತಿ ಆಗುವುದು ಬೇಡ. ಅಂದರೆ ಒಟ್ಟು ಮನಸ್ಸೇ ಬಿಡು ಅಂದರೆ ಬಿಟ್ಟು ತಾನೇ ಒಂದು ಅನುಭವ ಇದೆ, ಆ ಕಡೆಗೆ ತಿರುಗು ಎಂದರ್ಥ. ಮನಸ್ಸು ವೃತ್ತಿ ಯೋಚನೆಗಳನ್ನು ಬಿಟ್ಟು ತಾನೇ ಇದೆ, ಆ ಕಡೆಗೆ ದೃಷ್ಟಿ ತಿರುಗು. ತಾನೇ ಇಲ್ಲ, ವೃತ್ತಿ ಇಲ್ಲ, ಮನಸ್ಸು ಇಲ್ಲ, ಯೋಚನೆ ಇಲ್ಲ, ಹೇಳುವವರಿಲ್ಲ, ಕೇಳುವವರಿಲ್ಲ. ಅದೇನು ಹೇಳಬೇಕಾಗಿಲ್ಲ, ತಾನಿದೆ. ಈ ತರಹ ವೃತ್ತಿ ಬಿಟ್ಟು ಇರುವಂಥ ಕಡೆಗೆ ದೃಷ್ಟಿ ವೃತ್ತಿ ಬಿಡು ಅಂದರೆ ನಾನು ಬಿಡ್ತೀನಿ ಅಂತ ಹೇಳ್ತೀನಿ. ಬಿಡು ಅಂದರೆ ಏನು ಮಾಡ್ತೀವಿ ಅಂದರೆ ನಾನು ಸಾಧನೆ ಮಾಡ್ಕೊಳ್ಳೋದು. ಮಾಡು, ಏನು ಸಾಧನೆ ಮಾಡ್ತೀವಿ? ವೃತ್ತಿ ಬಿಡ್ತೀನಿ ಅಂತ. ಅದೇ ಅಪ್ಪ, ವೃತ್ತಿ ಬಿಡು ಅಂದರೆ ಏನು ಮಾಡ್ತೀವಿ ಅಂತ? ಸಾಧನೆ ಮಾಡ್ತೀವಿ. ಏನು ಸಾಧನೆ ಮಾಡ್ತೀವಿ? ಅದು ನಾನು ವೃತ್ತಿ ಬಿಡುವುದು. ನೀವು ಹೇಳಿದ್ರಲ್ಲ ಗುರುಗಳೇ, ವೃತ್ತಿ ಬಿಡುವುದು, ನಾನು ಬಿಡ್ತೀನಿ. ಬಿಡು, ಏನು ಮಾಡ್ತೀವಿ? ವೃತ್ತಿ ಅಂದರೆ ಕೈಯಿಂದ ಹಿಡ್ಕೊಂಡು ಬಿಟ್ಬಿಡ್ತೀವಿ. ಏನು ಮಾಡ್ತೀವಿ? ಅದೇ ವೃತ್ತಿ. ಮತ್ತೆ ಅವರು ವೃತ್ತಿ ಬಿಡಬೇಕು, ಅದೊಂದು ವೃತ್ತಿ ಮಾಡ್ತಾ ಇದ್ದಾರೆ ಅಲ್ಲ. ವೃತ್ತಿ ಬಿಡಬೇಕು, ಅದು ಒಂದು ಯೋಚನೆ ಆಗ್ತದೆ. ಆ ಯೋಚನೆ ತಾನೇ ಇಲ್ಲ, ಆ ಕಡೆಗೆ ತಿರುಗು. ನೀವೇನು ಬಿಡಬೇಕಾಗಿಲ್ಲ, ಬಿಟ್ಟು ತಾನೇ ಇದೆ, ಆ ಕಡೆಗೆ ನೋಡು. ಅದು ಎಷ್ಟೆಷ್ಟು ಸುಷುಪ್ತಿ ನೋಡ್ತೀಯೋ ನೀನೇ ಸುಷುಪ್ತಿ ಆಗ್ತೀವಿ. ನೀನು ಸುಷುಪ್ತಿ ಆಗಿದ್ದೆ ಎಂದು ಗೊತ್ತಾಗ್ತದೋ ವೃತ್ತಿ ಬಿಟ್ಟೇ ಹೋಯಿತು. ವೃತ್ತಿ ತನ್ನಲ್ಲೇ ವೃತ್ತಿ ಬ್ರಹ್ಮವೇ ಆಗಿಬಿಟ್ಟಿತು. ಜಗತ್ತು ವೃತ್ತಿ, ಮನಸ್ಸು ಜಗತ್ತು, ಅಂತಃಕರಣ, ನಾನು ಬುದ್ಧಿ ಬ್ರಹ್ಮವೇ ಆಗಿದೆ, ಅರಿವೇ ಆಗಿಬಿಟ್ಟಿದೆ. ಅರಿವೇ ಆಗಿ ಯಾವಾಗ ಆಗಿದೆ? ಎಂದಿಗೂ ಇದೆ, ಅರಿವೇ ಇದೆ. ಅರಿವು ಬಿಟ್ಟು ಇಲ್ಲವೇ ಇಲ್ಲ. ಅರಿವಿಗಿಂತ ಬೇರೆ ಅನಿಸುತ್ತಾ ಇದೆ, ಆ ಅನಿಸಿಕೆನೂ ಅರಿವೇ. ಆ ಅರಿವಿಗೂ ಯಾವುದೂ ಇಲ್ಲ. ಆ ಅರಿವನ್ನು ನೋಡಿ ನೀವು ಎಷ್ಟೆಷ್ಟು ಅರಿವಿನ ಕಡೆಗೆ ತಿರುಗ್ತಿರೋ ವೃತ್ತಿ ತಾನೇ ಬಿಟ್ಟು ಹೋಯಿತು. ನೀವೇನು ಬಿಡಬೇಕಾಗಿಲ್ಲ. ವೃತ್ತಿ ತಾನೇ ಇಲ್ಲ, ಅರಿವು ತಾನೇ ಇದೆ, ಅಷ್ಟೇ.
ಆ ಅರಿವಾಗಿ ಇರುವುದೇ ಬ್ರಹ್ಮ. ಇರುವುದಂದರೆ ನೀವೇನೋ ಮಾಡು ಎಂದು ಹೇಳ್ತಾ ಇಲ್ಲ. ಆ ಕಡೆಗೆ ದೃಷ್ಟಿ ತಿರುಗಿಸು, ತಾನೇ ವೃತ್ತಿ ಹೋಗ್ತದೆ, ತಾನೇ ಬ್ರಹ್ಮ ಆಗಿ ಉಳಿಯುತ್ತದೆ. ಇದು ಯಾರೂ ಮಾಡುವುದಿಲ್ಲ. ಮಾಡುವುದಕ್ಕೆ ಮತ್ತೆ ನೀನಿರಬೇಕು. ಮಾಡ್ತೀನಿ ಅಂದರೆ ಮತ್ತೆ ನಾನು ಬುದ್ಧಿ ಉಳಿಯುತ್ತದೆ. ಆ ನಾನು ಬುದ್ಧಿ ಬಿಡಿಸುವುದೇ ಬೇಕು. ಪ್ರಯತ್ನ ಮಾಡುವ, ಸಾಧನ ಮಾಡುವ ಸಾಧಕನನ್ನೇ ತೆಗೆಯಬೇಕು. ಸಾಧಕನಿಗೆ ಸಾಧನ ಕೊಡ್ತಾ ಇಲ್ಲ, ಸಾಧಕನಿಗೆ ಸಾಧನ ಹೇಳ್ತಾ ಇಲ್ಲ. ಸಾಧಕತ್ವವನ್ನೇ ತೆಗೆದುಬಿಡು ಅಂತ ಮತ್ತೆ ಅದು ನಾನು ತೆಗೆಯಲ್ಲ ಅಂದರೆ ಅಲ್ಲ. ಸಾಧಕನನ್ನು ಬಿಟ್ಟಿರುವ ಅನುಭವ ಒಂದು ತಾನೇ ಇದೆ. ಆ ಕಡೆಗೆ ನೋಡು, ಅಲ್ಲಿ ನೀನು ಸಾಧಕನಲ್ಲ, ನೀನು ವ್ಯಕ್ತಿ ಅಲ್ಲ, ನೀವು ಜೀವನ ಅಲ್ಲ, ಅದು ತಾನೇ ಇದೆ. ಅದು ಏನೂ ಮಾಡಬೇಕಾಗಲ್ಲ. ಸುಮ್ಮನೆ ದೃಷ್ಟಿ ಆ ಕಡೆಗೆ ತಿರುಗಿಸಷ್ಟೇ. ಅದು ತಿರುಗಿದರೆ ತಾನೇ ಹೋಗುತ್ತದೆ. ವೃತ್ತಿ ಹೋಯಿತು, ಸ್ವರೂಪ ನಿಂತಿತು ಅಷ್ಟೇ. ಹೀಗೆ ಮಹಾವಾಕ್ಯದ ಅರ್ಥ ಆಗಬೇಕು ಅಂದರೆ ಇಷ್ಟೇ. ಇದಾಗಿಬಿಟ್ರೆ ಈಗ ಮಹಾ ಇಲ್ಲ, ವಾಕ್ಯ ಇಲ್ಲ, ಪ್ರಪಂಚ ಇಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ. ಇರುವುದು ಒಂದೇ ಒಂದು. ಟೈಮ್ ಆಗಿಬಿಟ್ಟಿತ್ತು. ಆಯಿತಾ? ಸಾಕು. ಮತ್ತೊಂದು ಸಲ ಹೇಳೋಣ. ನಮ್ಮ ಪರಿಭಾಷೆ ಆಗುತ್ತದೆ ಹೀಗೆ ಹೇಳಿದರೆ? ಪರಿಭಾಷೆ ಆಗಲ್ಲ ಅನಿಸುತ್ತದೆ. ನಾನು ಮುಗಿಸಬೇಕು ಅಂದ್ಕೊಳ್ತಾನೇ ಇದ್ದೀನಿ. ಅದು ಇನ್ನೂ ಎಳೆಯುತ್ತಲೇ ಇದೆ. 3-4 ಪೇಜುಗಳಿವೆ ಅಷ್ಟೇ. ಬೇಗ ಮಾಡಬೇಕು. ಐ ಥಿಂಕ್ ಒಂದು ದಿವಸ ಕಂಟ್ರೋಲ್ ಮಾಡಿಕೊಳ್ಳಬೇಕು. ವೇದಾಂತ ಹೇಳಬಾರದು ಅಲ್ಲವೇ? ಬ್ರಹ್ಮ ಹೆಚ್ಚು ಹೇಳಿದರೆ ಹೀಗೆ ಆಗುತ್ತದೆ. ಬ್ರಹ್ಮ ಹೇಳಿದೆ ಪುಸ್ತಕ ನಾನು ಕಲಿಯಬೇಕು. ಇವರು ಪಂಡಿತರು ಹೇಳ್ತಾರೆ ನೋಡಿ, ಪುಸ್ತಕ ಅವರಿಂದ ನೋಡಿ ನಾನು ಕಲಿಯಬೇಕು. ಬೇಗ ಪುಸ್ತಕ ಮುಗಿಯುತ್ತದೆ. ನೋಡೋಣ. ಓಂ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.